ಒಂದು ಸಾಮುವೇಲನ ಪುಸ್ತಕ 16ನೇ ಅಧ್ಯಾಯ 13ನೇ ವಚನ. ಒಂದು ಸಾಮುವೇಲನ ಪುಸ್ತಕ 16ನೇ ಅಧ್ಯಾಯ 13ನೇ ವಚನ. ಅಲ್ಲಿಂದ ನಾವು ಮತ್ತೆ ಈ ಸಂದೇಶವನ್ನು ನಾವು ಪ್ರಾರಂಭ ಮಾಡುವ. ನಾನು ಆರಿಸಿಕೊಂಡವ ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು, ಗಮನಿಸಿ, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಅವನ ಸಹೋದರರ ನಡುವಿನಲ್ಲಿಯೇ ಅಭಿಷೇಕ ಮಾಡಿದನೆ. ಜನಾಮ ಹೇಳ್ತಾ ಇದೆ. ಹಲ್ಲೆಲೂಯಾ. ಸರಿ, ಸ್ವಲ್ಪ ಗಮನಿಸಬೇಕು. ಇಲ್ಲಿದ್ದೀರಾ? ಆಮೇಲೆ ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ದಾವೀದನ್ನ ಸಮುವೇಲನ ಅಭಿಷೇಕ ಮಾಡ್ತಾ ಇದ್ದಾನೆ. ಯಾರ ನಡುವಿನಲ್ಲಿ ಅಂತಂದ್ರೆ ಅವನ ಸಹೋದರರ ನಡುವಿನಲ್ಲಿ. ಹಲ್ಲೆಲೂಯಾ. ಸಹೋದರರು ಯಾರು? ಎರಡು ಮಾತು ಹೇಳ್ತೀನಿ. ಒಂದು, ಇವನ ಅಲ್ಪವಾಗಿ ಎನಿಸುವವರು, ಇನ್ನೊಂದು ಇವನಿಗೆ ವೈರಿಗಳು. ಹಲ್ಲೆಲೂಯಾ. ಲಾಸ್ಟ್ ಆಲ್ಸೋ ಲೀಸ್ಟ್. ಲಾಸ್ಟ್ ಆಲ್ಸೋ ಲೀಸ್ಟ್. ಸಹೋದರಿ ಯಾರಂತಂದ್ರೆ, ಅಲ್ಲ ಇದ್ದೀರಾ ಅಣ್ಣ, ಇಲ್ಲಿದ್ದೀರಾ? ಹಲ್ಲೆಲೂಯಾ. ವಾಕ್ಯ ಕೊಡುವಾಗ ಮಾತ್ರ ಹೊರಗೋದು, ಆಮೇಲೆ ದೆವ್ವ ಆಡ್ದಂಗೆ ಆಡುವುದು ಜೀವನದಲ್ಲಿ ಹೋಗಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ಗಮನವಾಗಿದ್ದರೆ ಜೀವನ ಆಶೀರ್ವಾದವಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಅವನ ಸಹೋದರ ನಡುವಿನಲ್ಲಿ ಅಭಿಷೇಕ ಆಗುತ್ತಾ ಇತ್ತ. ಯಾರಿಗೆ ಅಂತಂದ್ರೆ ದಾವೀದನಿಗೆ. ಹಲ್ಲೆಲೂಯಾ. ಈ ಅಭಿಷೇಕ ಮಾಡುವಾಗ ಕಿರೀಟ ಇಲ್ಲ. ಅಭಿಷೇಕ ಮಾಡುವಾಗ ಏನಿಲ್ಲ. ಸೌಲನಿಗೆ ಅಭಿಷೇಕ ಮಾಡಿದಾಗ ನೋಡಿದ್ರ, ಸೌಲನಿಗೆ ಅಭಿಷೇಕ ಆದಾಗ ಇಡೀ ಇಸ್ರಾಯೇಲ್ ಜನರಿದ್ದರು, ಇಸ್ರಾಯೇಲರ ಎಲ್ಲ ಹಿರಿಯರುಗಳಿದ್ದರು, ತಂಬಟೆ ಇತ್ತು. ತಂಬಟೆ ಅಲ್ಲ ಸ್ವಾಮಿ, ಅದು ಯಾವುದು, ತಂಬ್ರು, ವೀಣೆ, ಅದು ಇದು ಗಿರಿ ಅಂತ ಎಲ್ಲ ಮ್ಯೂಸಿಕ್ಸ್ ಇತ್ತು. ಬಟ್ ಹಿಯರ್ ನಥಿಂಗ್. ಇಲ್ಲಿ ಕಿರೀಟ ಇಲ್ಲ, ಇಲ್ಲಿ ಹಿರಿಯರುಗಳಿಲ್ಲ, ಇಲ್ಲಿ ಬ್ಯಾಂಡ್ ಇಲ್ಲ, ಕಿನ್ನರಿ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಇನ್ನು ಹೇಳ್ಬೇಕಂತಂದ್ರೆ, ಅಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ, ರಾಜ್ಯ ವಸ್ತ್ರನೇ ಇಲ್ಲ. ಅಡವಿಯ ವಾಸನೆ ಒಡೆಯುವಂತ ದಾವೀದನ ವಸ್ತ್ರ. ಒಂದು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ, ಅಭಿಷೇಕ ಒಂದು ವ್ಯಕ್ತಿ ಹೊಂದಿಕೊಳ್ಳುವಾಗ ಇವನ ಮೇಲೆ ಅಭಿಷೇಕ ಇದೆ ಅನ್ನುವುದನ್ನ ಬಟ್ಟೆ ನಿರೂಪಣೆ ಮಾಡಲ್ಲ, ಸುತ್ತ ಇರುವ ಜನ ನಿರೂಪಣೆ ಮಾಡಲ್ಲ, ಅಲ್ಲಿರುವಂಥ ಮ್ಯೂಸಿಕ್ ನಿರೂಪಣೆ ಮಾಡಲ್ಲ, ಅಲ್ಲಿರುವಂಥ ಔತಣಗಳು ನಿರೂಪಣೆ ಮಾಡಲ್ಲ, ತಲೆ ಮೇಲೆ ಇಡುವಂಥ ಕಿರೀಟ ನಿರ್ಮಾಣ ಮಾಡಲ್ಲ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಆವತ್ತಿನ ದಿನದ ಮೊದಲುಗೊಂಡು ದೇವರ ಆತ್ಮನು ದಾವೀದನ ಮೇಲೆ ಬಂದು ನೆಲೆಗೊಂಡಿದ್ದ. ಹಲ್ಲೆಲೂಯಾ. ಐ ಟೆಲ್ ಯು ಸಮಥಿಂಗ್. ಒಂದು ವ್ಯಕ್ತಿ ದೇವರ ಅವನನ್ನ ಮೇಲಕ್ಕೆ ಎತ್ತುತ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಕಿರೀಟ ಇರ್ತದೋ ಇಲ್ವೋ, ವಸ್ತ್ರ ಇರ್ತದೋ ಇಲ್ವೋ, ಔತಣ ಇರ್ತದೋ ಇಲ್ವೋ, ಜನ ಇರ್ತಾರ ಇಲ್ವೋ, ಆದರೆ ಒಬ್ಬನೇ ಇದ್ರೂ ಕೂಡ ಅವನ ಮೇಲೆ ಅಭಿಷೇಕ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಫ್ ಯು ಲೂಸ್ ಅನಾಯಿಂಟಿಂಗ್, ಯು ಲೂಸ್ ಎವ್ರಿಥಿಂಗ್. ನಾನು ಹೇಳ್ತೀನಿ, ಇವತ್ತು ನಿನ್ನ ಮೇಲೆ ಅಭಿಷೇಕ ಇಲ್ಲದಿದ್ದರೆ ಇವತ್ತು ನಿನ್ನ ಜೊತೆ ಇರುವಂತ ಯಾವುದು ನಿಲ್ಲಲ್ಲ, ನಿರಂತರ ಇಲ್ಲ. ಯಾಕಂದ್ರೆ ಅಭಿಷೇಕವೇ ನಿರಂತರ, ಐಶ್ವರ್ಯ ನಿರಂತರ ಅಲ್ಲ. ಹಲ್ಲೆಲೂಯಾ. ಜನ ನಿರಂತರ ಅಲ್ಲ, ಘನ ನಿರಂತರ ಅಲ್ಲ, ಹಣ ನಿರಂತರ ಅಲ್ಲ. ಬಟ್ ಅನಾಯಿಂಟಿಂಗ್ ಇಸ್ ಪರ್ಮನೆಂಟ್. ಜನಾಮನ್ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ಆದರೆ ಅವನ ಸಹೋದರರ ನಡುವಿನಲ್ಲಿ, ಈ ಸಹೋದರ ಯಾರು ಅಂತಂದ್ರೆ ಅವನ ಅಲ್ಪವಾಗಿ ಎನಿಸುವವರು. ಹಲೋ ಬ್ರದರ್, ದೇವರು ನಿಮ್ಮನ್ನ ಎಲ್ಲಿ ಉಪಯೋಗ ಮಾಡ್ತಾನೋ. ನನ್ನನ್ನು ಕರ್ತನು ಕರ್ನಾಟಕ ರಾಜ್ಯದಲ್ಲಿ ಮಿಷನರಿಯಾಗಿ ಸೇವಕನಾಗಿ ಕರ್ತನು ತಂದನು. ಆದರೆ ಸೀದಾ ತರಲಿಲ್ಲ. ನಿದ್ದೆ ಬರ್ತಾ ಇದ್ದಕ್ಕ ಇಲ್ಲ ಅಲ್ಲ, ಹಲ್ಲೆಲೂಯಾ. ಸೀದಾ ತರಲಿಲ್ಲ. ತರುವುದಕ್ಕೆ ಮುಂಚಿತವಾಗಿ ಮೊಟ್ಟ ಮೊದಲನೇದಾಗಿ ನನ್ನ ಸಹೋದರ ನಡುವಿನಲ್ಲಿ, ಅಂದರೆ ನಮ್ಮ ಸಂಬಂಧಿಕರ ನಡುವಿನಲ್ಲಿ ಯಾರು ಅಲ್ಪವಾಗಿ ನಮ್ಮನ್ನು ಎನಿಸಿದರೋ, ಯಾರು ನಮ್ಮನ್ನು ಕಡೆಯಾಗಿ ಎನಿಸಿದರೋ ಅವರ ನಡುವಿನಲ್ಲಿ ನಮ್ಮನ್ನು ಉಪಯೋಗ ಮಾಡಿದೆ. ಮತ್ತೆ ದೇವರು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿ ಬೇಕಾದ್ರೂ ಉಪಯೋಗ ಮಾಡಲಿ,
ಮೊದಲನೇದಾಗಿ ನಿಮ್ಮನ್ನು ಅಲ್ಪವಾಗಿ ಎನ್ನಿಸುವ ನಿಮ್ಮ ಸಹೋದರ ನಡುವಿನಲ್ಲಿ ಕರ್ತನ ಉಪಯೋಗ ಪಡಿಸುವ ಆತನಾಗಿರುತ್ತಾನೆ. ನಂಬರು ಮಾತ್ರ ಕರಗಳ ತಟ್ಟಿ ಕರ್ತನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ನಂಬ್ತಾ ಇದ್ದೀರಾ? ಅದನ್ನ ನಂಬುತ್ತಾ ಇದ್ದೀರಾ? ಅದಕ್ಕೆ ವಾಕ್ಯ, ಅದಕ್ಕೆ ದಾವೀದನ ಬರೆದ. ಈ ದಾವೀದ ಈ ಕೀರ್ತನೆನ ಬರೆದಿದ್ದು, 23ನೇ ಕೀರ್ತನೆನ ಬರೆದಿದ್ದು ಅರಸನಾದ ಮೇಲೆ ಅಲ್ಲ, ಅಡವಿಯಲ್ಲಿ ಕುರಿ ಮೇಯಿಸುತ್ತಿದ್ದಾಗ. ಯಾವತ್ತು ಅಭಿಷೇಕ ಮಾಡಿದ ದಿನ ಅಥವಾ ಮಾರನೇ ದಿನ ಅಡವಿಯಲ್ಲಿ ಹೋಗಿ ಅವನು ಹಾಡಾಡುತ್ತಾ ಇದ್ದಾನೆ. ನನ್ನ ವೈರಿಯ ನಡುವಿನಲ್ಲಿಯೇ ನನಗೋಸ್ಕರ ಔಷಧವನ್ನು ಸಿದ್ಧಪಡಿಸಿದ್ದಿ, ನನ್ನ ತಲೆಗೆ ತೈಲವನ್ನು ಹಚ್ಚಿದ್ದಿ, ನನ್ನ ಕಾಲಿಗೆ ತುಂಬಿ ಹೊರಸುರಿಸಿದ. ಕೊಂಚ ಸೌಂಡ್ ಕಮ್ಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನಂತಂದ್ರೆ, ಸಹೋದರರುಗಳು ವೈರಿಗಳಾಗಿದ್ದರು. ಅಪ್ಪ ಸ್ವಾಮಿ, ಫಸ್ಟ್ ನೀನು ಎಲ್ಲಿ ನಿನ್ನನ್ನು ಅಲ್ಪವಾಗಿ ಎನಿಸ್ತಾರೋ ಅಲ್ಲಿ ನೀನು ಅಭಿಷಕ್ತನಂತ ನಿರೂಪಣೆ ಮಾಡುವಂತ ಒಂದು ಜವಾಬ್ದಾರಿ ನಿನ್ನ ತಲೆ ಮೇಲೆ ಇದೆ. ಅಲ್ಲಿ ಏನು ಅರ್ಧಾಕದ, ಇಲ್ಲಿ ಬಂದು ಏನು ಅರ್ಧಾಕಕ್ಕಾಗಲ್ಲ ಸಮಯ. ಫಸ್ಟ್ ನಿನ್ನ ಸಹೋದರ ನಡುವಿನಲ್ಲಿ ನೀನು ಅಭಿಷಕ್ತನಂತ ನಿರೂಪಿಸಬೇಕು. ನಿನ್ನ ಅಲ್ಪವಾಗಿ ಎನಿಸುವಂತ ಜನರ ನಡುವಿನಲ್ಲಿ ನೀನು ಅಭಿಷಕ್ತನಂತ ನಿರೂಪಣೆ ಮಾಡು. ಅದು ನಿನ್ನ ಸ್ವಂತ ಕುಟುಂಬ ಆಗಲಿ, ಸಂಬಂಧಿಕರಾಗಲಿ, ಸಹೋದರರಾಗಲಿ, ಸ್ನೇಹಿತರಾಗಲಿ, ಹೂ ಎವರ್ ಇಟ್ ಮೇ, ಬಟ್ ಯು ಶುಡ್ ಪ್ರೂವ್. ನಿನ್ನನ್ನು ಯಾರು ಅಲ್ಪವಾಗಿ ಎನಿಸ್ತಾರೋ ಅವರ ನಡುವಿನಲ್ಲಿ ನಿನ್ನ ಪಾತ್ರೆ ತುಂಬಿ ಹೊರಸೂರಿಸುತ್ತದೆ. ರೆಡಿನಾ? ಕೆಲವರು ಅಂತಾರೆ, ಬ್ರದರ್ ಸುತ್ತ ಜನ, ಬ್ರದರ್ ಸುತ್ತ ಜನ ಫುಲ್ ವಿರೋಧ, ಬೆಳಗಡೆ ಹೋಗಕ್ಕಾಗಲ್ಲ, ಎಡಗಡೆ ಹೋಗಕ್ಕಾಗಲ್ಲ. ಮುಂದೆ ಕಾಲಿಟ್ರೆ ಗುಂಡಿ ಅಗಿತಾರೆ, ಹಿಂದೆ ಕಾಲಿಟ್ರೆ ಬೆಂಕಿ ಹಾಕ್ತಾರೆ. ಏನ್ ಸಾರ್ ಮಾಡೋದು? ಅವಾಗಲೇ ಅಭಿಷೇಕ. ಯಾರ ನಡುವಿನಲ್ಲಿ ಅಭಿಷೇಕ? ಸಹೋದರ. ಏನ್ ಅಭಿಷೇಕ? ರಾಜರೀಗ ಅಭಿಷೇಕ. ಎಂತ ಅಭಿಷೇಕ? ಎಂತ ಅಭಿಷೇಕ? ರಾಜರೀಗ ಅಭಿಷೇಕ. ಬಟ್ಟೆ ಯಾವುದು? ಐ ಟೆಲ್ ಯು ಸಮಥಿಂಗ್. ನಿನ್ನ ಪರಿಸ್ಥಿತಿ ನೋಡಬೇಡ, ನಿನ್ನ ಮೇಲೆ ಕರ್ತನ ಹೆಂಗಿದ್ದಾನೆ ಅದನ್ನು ನೋಡು. ನಿನ್ನ ಬಟ್ಟೆ ನೋಡಬೇಡ. ಹಲೋ, ನಿನ್ನ ಬಟ್ಟೆ ನೋಡಬೇಡ. ಹಲ್ಲೆಲೂಯಾ. ಡೋಂಟ್ ಥಿಂಕ್ ಅಬೌಟ್ ಯುವರ್ ಸಿಚುವೇಶನ್. ಪರಿಸ್ಥಿತಿ ಹೆಂಗನ ಇರಲಿ, ನಿನ್ನ ಮೇಲಿರುವಂತ ಕರ್ತನ ಹೇಗಿದ್ದಾನೆ ಅದು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇಲ್ಲಿ ಇನ್ನೊಬ್ಬ ಇದ್ದಾನೆ, ರಾಜ ವಸ್ತ್ರ. ಯಾರು? ಸೌಲ. ರಾಜ ವಸ್ತ್ರ, ಕಿರೀಟ, ಸೆಂಟು ಫುಲ್ಲು ಕಿರೀಟ, ಖಡ್ಗ. ಮನೆ ಈಚೆ ಇದ್ರೆ ಒಂಥರ, ಮನೆ ಒಳಗೆ ಹೋಯ್ತಾನೆ ಹಾಡಪ್ಪಾವಿ. ಹಲ್ಲೆಲೂಯಾ. ಏನಿದೆ? ರಾಜ ವಸ್ತ್ರ ಇದೆ, ಕಿರೀಟ ಇದೆ, ಖಡ್ಗ ಇದೆ, ಸೆಂಟ್ ಇದೆ, ದೆವ್ವ ಇದೆ. ಆದರೆ ಇವನಿಗೆ ರಾಜ ವಸ್ತ್ರ ಇಲ್ಲ, ಅರ್ಕ್ ಬಟ್ಟೆ, ಕೊಳೆ ಬಟ್ಟೆ. ಆದರೆ ಮೈಯಲ್ಲಿ ಶ್ರೇಷ್ಠ ಬಟ್ಟೆ ಇಲ್ಲ, ಕಿರೀಟ ಇಲ್ಲ, ಸುತ್ತ ಜನ ಇಲ್ಲ. ಆದರೂ ಭೂಮಿಯಿಂದ ಪರಲೋಕವರೆಗೂ ಗಮಗಮಿಸುವಂತ ದೇವರ ಆತ್ಮನ ಅಭಿಷೇಕ. ಜನ ಆಮೇಲೆ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಕೈಗೊಂಡು ಹೇಳಿ ಅಭಿಷೇಕ ಕಳಕೊಳ್ಳಬೇಡ. செல்லா காசா பேருவ தம்பி, அபிஷேகத்தை இழந்துடாத தம்பி. அபிஷேகத்தை நீ இழந்துன்னு வையன், இன்னைக்கு சிரிக்கிறவன் நாளைக்கு மறப்பான். சத்தியமா சொல்றேன். ಅಭಿಷೇಕವನ್ನು ಕಳಕೊಂಡಿದ ತಕ್ಷಣ, ಅಭಿಷೇಕ ಕಳಕೊಂಡ ತಕ್ಷಣ ನಗುವವನು ಗುರಾಯಿಸ್ತಾನೆ, ಸ್ನೇಹಿತರು ಮಿತ್ರರು ಶತ್ರು ಆಗ್ತಾರೆ,
ಲಾಭ ನಷ್ಟ ಆಗುತ್ತೆ, ಘನ ಅವಮಾನವಾಗುತ್ತದೆ. ಎವ್ರಿಥಿಂಗ್. ಖಾಲಿ ಡಬ್ಬಿ ಒಳಗಡೆ ದುಡ್ಡಾಗಿ ಕುಳುಕಿದ್ರೆ ಏನು ಬರ್ತದೆ? ಹಂಗಿರ್ತದೆ ನಮ್ಮ ಲೈಫ್. ಬಟ್ ಸೀನಾ ಬೆಟ್ಟದಲ್ಲಿ ನಾನೊಂದು ವಿಷಯ ಹೇಳ, ನಿನ್ನ ಮನೆಯಲ್ಲಿ ಅಭಿಷೇಕ ತುಂಬಿದಾಗ ನಿನ್ನ ಸೌಭಾಗ್ಯ ಹೆಂಗಿತ್ತು? ನಿನ್ನ ಮನೆಯಲ್ಲಿ ಅಭಿಷೇಕ ತುಂಬಿದಾಗ ನಿನ್ನ ವರಮಾನ ಹೆಂಗಿತ್ತು? ನಿನ್ನ ಮನೆಯಲ್ಲಿ ಸಂತೋಷ ಹೆಂಗಿತ್ತು? ಸಮಾಧಾನ ಹೆಂಗಿತ್ತು? ಸಂತೋಷ, ಒಗ್ಗಟ್ಟು, ಬಲ, ಗೌರವ. ನಾನು ಹೇಳ್ತೀನಿ, ಒಂದು ಮನೆಗೆ ಅಲಂಕಾರ ಸೋಫಾ ಅಲ್ಲ, ಡೈನಿಂಗ್ ಟೇಬಲ್ ಅಲ್ಲ, ಟಿವಿ ಅಲ್ಲ, ಫ್ರಿಡ್ಜ್ ಅಲ್ಲ. ಒಂದು ಮನೆಯ ಸೌಂದರ್ಯ ಮೋಡದಂತೆ ತುಂಬಿಕೊಂಡಿರುವಂತ ದೇವರ ಆತ್ಮನ ಅಭಿಷೇಕ. ಮುಟ್ಟುವುದೆಲ್ಲ ಆಶೀರ್ವಾದ, ಮುಟ್ಟುವುದೆಲ್ಲ. ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ. ಕೆಲವರು ಅನ್ಕೊಳ್ತಾರೆ ಬ್ಯಾಂಕಲ್ಲಿ ಒಂದು 5 lakhs 10 lakhs 50 lakhs ಇದ್ದು ಬಿಟ್ರೆ ಆ ಮನೆ ಆಶೀರ್ವಾದ. ಓಹೋ, ಅಲ್ಲೆಲ್ಲ ಇರಲ್ಲ, ಹಂಗ ಅಲ್ಲಿ ಇರಲ್ಲ, ಆ ಥರ ಇರಲ್ಲ. ದೇವರ ಪ್ರಸನ್ನತೆ ತುಂಬಿರುವಂತ ಮನೆಯಲ್ಲಿ ಅದು ಅಕೌಂಟ್ ಬೇಕಾದ್ರೆ ಖಾಲಿ ಇರ್ಬೋದು, ಆದರೆ ಏನ್ ಗೊತ್ತಾ, ಅಲ್ಲಿ ಅನುದಿನದ ಆಹಾರ ಇರುತ್ತದೆ. ಆಮೇಲೆ ಏನಿರ್ತದೆ? ಅನುದಿನ. ಕೆಲವರು ಅಂತಾರೆ, ಅದ್ರ ಬ್ರದರ್ ಅವರು ಪ್ರೇಯರ್ ಅಂತಾರೆ, ಸೇವೆ ಅಂತಾರೆ. ನೋಡಿ ಅವ್ರ ಅಕೌಂಟಲ್ಲಿ ನೋಡ್ರಿ, ಅಮ್ಮಮ್ಮ ಅಂದ್ರೆ ಒಂದು 1000 ರೂಪಾಯಿ ಇರ್ತದೆ. ಆದ್ರೆ ನಮ್ಮ ಅಕೌಂಟ್ ನೋಡ್ರಿ 50 lakhs rupees ಇದೆ. 50 lakhs rupees ಇಟ್ಕೊಂಡು ಇವನು ರೋಡಲ್ಲಿ ನಿಂತ್ಕೊಂಡು ಪೊರೆ ತಿಂತಾವನೆ. ಆದ್ರೆ ಬರೀ 50 rupees ಇಟ್ಕೊಂಡಿರೋನು ಬಿರಿಯಾನಿನೇ ತಿಂತಾ ಇದ್ದಾನೆ. ನಮ್ಮ ಜನ ಮುಖ ನೋಡಿ ಹೆಂಗವ್ರೆ, ಸಭೆಗೆ ಬರೋ ಹೆಂಗಿದ್ರು, ಹೆಂಗವ್ರೆ ನೋಡಿ, ಒಬ್ಬೊಬ್ರು ನೋಡಿ. ಎಲ್ಲ ಬಿಡಿ, ನಮ್ಮ ಸಂದೀಪ್ ನೋಡ್ರೆ ಹೆಂಗವ್ರ. ಸಂದೀಪನ ಮೊನ್ನೆ ಹೇಳಿದ, ಸಂದೀಪ ಸ್ವಲ್ಪ ಬಗ್ಗಿ ಕೆಳಗಡೆ ನೋಡೋದೆ, ಅನ್ನ ಕಾಣಿಸ್ತಾನೆ ಇಲ್ಲ ಅಣ್ಣ. ಮಧ್ಯಪ್ರದೇಶ ಹಂಗಿದೆ. ಕೆಲವ್ರು ನೋಡಿದ್ದೀರಾ, ದುಡ್ಡಂತ ದುಡ್ಡು ನಮ್ಮ ಹತ್ರ 50 lakhs ಐತೆ, 1 CR ಐತೆ, ಕೋಟಿ ಐತೆ, ಮಾಟಿ ಐತೆ, ಐತೆ ಅಂತಂದ್ರೆ ನೋಡ್ರೆ ಅವ್ನು ಹೆಂಗವ್ ನೋಡಕ್ಕೆ. ಅದು ನಮ್ಮ ಜನ ನೋಡ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನಿಲ್ಲು ಬ್ಯಾಲೆನ್ಸ್, ಆದ್ರೆ ನಿಂತಿರುವುದೆಲ್ಲ ಬಿರಿಯಾನಿ ಅಂಗಡಿಯಲ್ಲಿ ಮಾತ್ರ. ಯಾಕೆ ಗೊತ್ತಾ? ಇಲ್ಲಿ ಅನುದಿನ ಆಹಾರ ಪರಲೋಕ ಒದಗಿಸುತ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ದುಡ್ಡಿರುವನು ಫ್ರಿಡ್ಜಲ್ಲಿ ಎತ್ಕೊಂಡು ತಿಂತಾವನೆ, ಆದ್ರೆ ಹಣದಿಲ್ಲದ ಆಹಾರ ಹೊಂದವನು ಪರಲೋಕದಿಂದ ಡೈರೆಕ್ಟ್ ಆಗಿ ತಗೊಂತೀನಿ. ಹಲ್ಲೆಲೂಯಾ. ನಾವು ಹಿಂಗೆ ಹೋಗ್ತಾ ಇದ್ರೆ 6 ತಿಂಗಳಲ್ಲಿ ಮುಗಿಯಲ್ಲ, 6 ವರ್ಷ ಹೋಗ್ಬಿಡ್ತದೆ ಮೆಸೇಜ್. ಹಲ್ಲೆಲೂಯಾ. ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಆಮೇಲೆ ಗಮನಿಸಿ, ಯಾಕ್ರೆ ಚೇಂಜ್ ಮಾಡ್ಬಿಟ್ರೆ? ಹಲ್ಲೆಲೂಯಾ. ನೋಡಿ, ಅಲ್ಲಿ ಅಭಿಷೇಕ ಹೊಂದಿದ್ದಾನೆ, ರಾಜರಿಗೆ ಅಭಿಷೇಕ. ಹಲ್ಲೆಲೂಯಾ. ಆದರೆ ನಮ್ಮ ಜನದ ಒಂದು ಆಸೆ ಏನ್ ಗೊತ್ತಾ? ರಾಜರಿಗೆ ಅಭಿಷೇಕ ಬಂದ್ಬಿಟ್ಟಿದೆ, ಇಮ್ಮಿಡಿಯೇಟ್ ಆಗಿ ಏನ್ ಬರಬೇಕು? ರಾಜ ಕಿರೀಟ ಬರಬೇಕು, ರಾಜ ವಸ್ತ್ರ ಬರಬೇಕು, ರಾಜ ಖಡ್ಗ ಬರಬೇಕು, ರಾಜ ಅರಮನೆ ಬರಬೇಕು, ಎಲ್ಲ ಬರಬೇಕು. ಆದರೆ ದಾವೀದನಿಗೆ ಹಂಗ್ ಬರಲಿಲ್ಲ. ಏನ್ ಬಂತು ಗೊತ್ತಾ? ರಾಜ ಅಭಿಷೇಕ ಬಂದಿದೆ, ಇಮ್ಮಿಡಿಯೇಟ್ ಆಗಿ ರಾಜ್ಯ ಬರಲಿಲ್ಲ. ಒಂದು ಸಣ್ಣ ಕೆಲಸ ಬರ್ತಾ ಇತ್ತು. ಏನ್ ಹೇಳಿ? ಅಭಿಷೇಕ ಅಂತ ಅಭಿಷೇಕ, ರಾಜನಿಗೆ ಅಭಿಷೇಕ. ಕೆಲಸ ಯಾವುದು?
ಸಣ್ಣ ಕೆಲಸ ಓದಿಕೊಳ್ಳೋ, ಬೇಗವಾಗಿ ಬೇಗ ತೆಗೆದು ಓದಿಕೊಳ್ಳೋ. 1 ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 17ನೇ ವಚನದಿಂದ 17ನೇ ಅಧ್ಯಾಯ 17ನೇ ಅಧ್ಯಾಯ 17ನೇ ವಚನದಿಂದ ಓದಿಕೊಳ್ಳುವ. ಒಂದು ದಿವಸ ಇಷಾಯನು ತನ್ನ ಮಗನಾದ ದಾವೀದನಿಗೆ ಅಲೋ, ಇದು ನಡೀತಾ ಇರುವುದು ಅಭಿಷೇಕ ಹೊಂದಿದ ನಂತರ. ಇದೀರಾ ಇಲ್ಲಿ? ಹಲ್ಲೆಲೂಯಾ. ಅಭಿಷೇಕಕ್ಕೆ ಮುಂಚೆ ನಡೆದಿದ್ರೆ ಪರವಾಗಿಲ್ಲ. ಕೆಲವರು ಹಂಗಂತಾರೆ, ನಾನು ಇವಾಗ ಅನಾಯಿಂಟೆಡ್ ಮ್ಯಾನ್, ನಾನು ಅಭಿಷಕ್ತನು, ನನ್ನನ್ನು ಏನು ಹಳೆ ಥರ ಕೆಲಸ ಮಾಡಿಸ್ಕೊಳ್ತೀರಾ ಅಂತಾರೆ. ಕೆಲವು ಸಹೋದರಿ ನೋಡಿದ್ದೀರಾ, 1-2 ಪ್ರವಾದನೆ ಹೇಳ್ಬಿಟ್ರೆ ರೋಡಲ್ಲಿ ನಡೆಯಲ್ಲ, ಮೊಬೈಲ್ ಟವರಲ್ಲಿ ನಡೀತಾರೆ. ನೋಡೋದಲ್ಲ, ಮನೆಯಲ್ಲಿ ಐ ಆಮ್ ಅನಾಯಿಂಟೆಡ್, ನಾನು ಏನು ಕೆಲಸ ಮಾಡಲ್ಲ ಅಂತ ನೋಡಿದ್ದೀರಾ? ಅಯ್ಯೋ, ಬಹುಶಃ ಕನ್ನಡಿಯಲ್ಲಿ ನೋಡಿರ್ಬೋದು. ಅಭಿಷೇಕ ಅಹಂಕಾರಕ್ಕೆ ಕಾರಣ ಆಗಲ್ಲ, ಅಭಿಷೇಕ ತಾಳ್ಮೆಗೆ ಕಾರಣವಾಗುತ್ತೆ. ಹಲ್ಲೆಲೂಯಾ. ಕೆಲವರಿಗೆ ಅಭಿಷೇಕ, ಕೆಲವರಿಗೆ ಅಭಿಷೇಕ ಇರುವ ತರ ಇರ್ತಾರೆ, ಆದರೆ ಅಹಂಕಾರ ಇರ್ತದೆ. ಅಹಂಕಾರ ಇದ್ರೆ ಚೆನ್ನಾಗಿ ತಿಳ್ಕೊಳ್ಳಿ, ಅದು ಅಭಿಷೇಕನೇ ಅಲ್ಲ. ಅಭಿಷೇಕ ಇರುವ ತರ ನಾಟಕ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆದರೆ ಅಭಿಷೇಕ ಇರುವವನ ಬಳಿಯಲ್ಲಿ ಅಹಂಕಾರ ಇರಲ್ಲ. ಸೈತಾನ ಅಭಿಷೇಕ ಕೊಡ್ತಾನೆ, ದೇವರ ಅಭಿಷೇಕ ಕೊಡ್ತಾನೆ. ಸೈತಾನ ಕೊಡುವಂಥ ಅಭಿಷೇಕ ಅದು ಅವನ ಅಹಂಕಾರಿಯಾಗಿ ಮಾಡ್ತದೆ. ದೇವರು ಕೊಡುವಂಥ ಅಭಿಷೇಕ ಅವನನ್ನ ದೀನತೆಯನ್ನ ಕಲಿಸುವಂಥದ್ದಾಗಿ ಬದಲಾಗುತ್ತೆ. ಯಜಮಾನನು ಹೇಳ್ತಾ ಇದ್ದೀವಿ, ಪ್ರೈಡ್ ಇಸ್ ನಾಟ್ ಅ ಸೈನ್ ಆಫ್ ಗಾಡ್ಸ್ ಅನಾಯಿಂಟಿಂಗ್, but submission. I don't want to say that word humbleness, no, submission. ಅಭಿಷೇಕ ಅಹಂಕಾರ ದೇವರ ಅಭಿಷೇಕದ ಗುರುತಲ್ಲ, ಸಮರ್ಪಣೆಯೇ ದೇವರ ಅಭಿಷೇಕದ ಗುರುತು. ಒಂದು ವ್ಯಕ್ತಿಯನ್ನು ದೇವರ ಅಭಿಷೇಕ ಮಾಡಿರುವುದಾದರೆ ಅವನ ಅಹಂಕಾರ ಇರಲ್ಲ, ಸಮರ್ಪಣೆ ಇರ್ತದೆ. ಸಮರ್ಪಣೆ ಇರ್ತದೆ. He will obey. Hallelujah. He will obey. That's the sign of God's anointing. Amen. ಕೆಲವರು ಅಭಿಷೇಕ ಅನ್ನುವಂಥ ಹೆಸರಿಟ್ಕೊಂಡು ಹೆಂಗಂಗ ಆಡ್ತದೆ ಅದು. ಅಯ್ಯಯ್ಯ, ಭಯಂಕರ. ನೋ, ಪ್ರೈಡ್ ಇಸ್ ನಾಟ್ ಅ ಸೈನ್ ಆಫ್ ಗಾಡ್ಸ್ ಅನಾಯಿಂಟಿಂಗ್. ಅವನ ಮಾತಲ್ಲಿ, ನಡತೆಯಲ್ಲಿ ಅಹಂಕಾರ ಬರುವುದಿಲ್ಲ, ಹೆಮ್ಮೆ ಬರುವುದಿಲ್ಲ. ಎಲ್ಲ ಮಾತುಗಳು ದೇವರನ್ನ ಸನ್ಮಾನಿಸುವುದು, ಗೌರವಿಸುವುದು, ಘನಪಡಿಸುವುದು. That's a sign of God's anointing. Hallelujah. I am anointed ಅಂತ ಹೇಳಿ ಯಾರಾದರೂ ಪ್ರೈಡ್ ಆಗಿದ್ರೆ ತಿಳ್ಕೊಳ್ಳಿ, ಅದು ದೇವರ ಅಭಿಷೇಕ ಅಲ್ಲ. ಸೊ ಕೇರ್ಫುಲ್. ದೇವ ಮಕ್ಕಳಾದ ನಾವು ಎಲ್ಲ ಆತ್ಮವನ್ನು ನಂಬಾರದು. ಪ್ರವಾದನೆ ಹೇಳ್ತದೆ, ಬಟ್ ದೇವರ ಆತ್ಮನ ಸದ್ಗುಣಗಳು, ದೇವರ ಆತ್ಮನ ಸದ್ಗುಣಗಳು ಆ ಒಂದು ಅಭಿಷಕ್ತರ ಬಳಿಯಲ್ಲಿ ಕಂಡು ಬಂದರೆ ಮಾತ್ರನೇ ದೇ ಆರ್ ದಿ ಅನಾಯಿಂಟೆಡ್ ಪೀಪಲ್ ಆಫ್ ಗಾಡ್. ಹಲ್ಲೆಲೂಯಾ. ಆಮೆನ್, ಆಮೆನ್. ಹಾಗಾದರೆ ಏನು ಮಾಡಬೇಕು? ಅಂಥವ್ರನ್ನ ಹಿಡಿದು, ಇದು ದೇವರ ಅಭಿಷೇಕ ಅಲ್ಲ, ಇವನಲ್ಲಿ ಇರುವುದು ದುರಾತ್ಮದ ಅಭಿಷೇಕ ಅಂತ ಹೇಳಿ ಫೇಸ್ಬುಕ್ ಹಾಕ್ಬಿಡೋಣ. ನೀವು ಏನು ಮಾಡಬೇಡಿ, ಸುಮ್ಮಗಿದ್ರೆ ಸಾಕು. ಹಲ್ಲೆಲೂಯಾ. ಉರಿಯುವಂಥ ಬೆಂಕಿ ಜಾಸ್ತಿ ದಿನ ಉರಿಯಲ್ಲ, ಗೊತ್ತಲ್ಲ. ಅದು ಯಾವಾಗ ಸೌದೆ ಖಾಲಿ ಆಗುತ್ತದೋ ಆವಾಗ ಅದು ನಿಂತೋಗುತ್ತದೆ. ಅದೇ ರೀತಿಯಾಗಿ ಮಾಂಸಿಕದಲ್ಲಿ ಆಡುವವರು ಹೆಚ್ಚಿನ ದಿನ ಆಡಲ್ಲ, ಸ್ವಲ್ಪ ದಿನ ಬಂದ ಮೇಲೆ ಅದು ಖಾಲಿ ಆಗುತ್ತೆ. ಆದರೆ ಯೆಹೋವನ ಹತ್ತಿಸಿರುವಂಥ ಬೆಂಕಿ ಇದೆಯಲ್ಲ, ಅದು ಯಾರನ್ನು ಹತ್ತಿಕೊಳ್ಳುವುದಿಲ್ಲ, ಆತನ ಮುಖ ದರ್ಶನದಿಂದ ದಿನ ದಿನಕ್ಕೂ ಉರಿಯುವಂಥದ್ದಾಗಿರುತ್ತದೆ.
ಹಲ್ಲೆಲೂಯ. ಅನೇಕರು ಯಾರು ಅಭಿಷಕ್ತರು ಯಾರು ಅಭಿಷಕ್ತರು ಅಲ್ಲ ಅಂತ ಗುರುತಿಸಿ ಅವ್ರನ್ನ ಬಯಲಿಗೆ ತರಬೇಕನ್ನುವಂಥ ಸೇವೆ ಮಾಡಕ್ಕೆ ಹೊರಟಿದ್ದಾರೆ. ನೀವು ಮಾಡ್ತಾ ಇರೋದು ತಪ್ಪಾದಂಥ ಸೇವೆ ಅಂತ ನಾನು ಹೇಳುವೆ. ನೀವು ಮಾಡಬೇಕಾಗಿರೋದು ಒಂದೇನು ಗೊತ್ತಾ? ಸುಮ್ಮಗೆದ್ದು ಬಿಡ್ರಿ. ಕಾಲ ಬರುವಾಗ ದೇವರದ್ದು ಯಾವುದು ಮಾಂಸವಾದದ್ದು ಯಾವುದಂತ ಕರ್ತನ ಅದನ್ನು ತೋರಿಸಿಕೊಡುವ ಜನ ಆಮೇಲೆ ಹೇಳ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಗಮನಿಸಿ, ಈಗ ಒಂದು ಸೇವೆ ಕೆಲಸ ಬರ್ತಾ ಇದೆ. ಓದಿಕೊಳ್ಳುವ 17ನೇ ವಚನದಿಂದ 17. ಒಂದು ದಿವಸ ಇಷಯನು ತನ್ನ ಮಗನಾದ ದಾವೀದನಿಗೆ, ಇಗೋ ಇಲ್ಲಿ 30 ಸೇರು ಹುರಿಗಾಳು 10 ರೊಟ್ಟಿಗಳು ಇರುತ್ತವೆ. ಇವುಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಡು. ಇದಲ್ಲದೆ ಇಲ್ಲಿ 10 ಗಿಣ್ಣಿನ ಗಡ್ಡೆಗಳಿರುತ್ತವೆ. ಇವುಗಳನ್ನು ಅವರ ಸಹಸ್ರಾಧಿಪತಿಗೆ ಕೊಡು. ಬರುವಾಗ ನಿನ್ನ ಅಣ್ಣಂದಿರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಅವರಿಂದ ಒಂದು ಗುರುತನ್ನು ತೆಗೆದುಕೊಂಡು ಬಾ. ಸೌಲನು ಇಸ್ರಾಯೇಲರು ಏಲಾ ತಗ್ಗಿನಲ್ಲಿ ಫಿಲಿಷ್ಟಿಯರೊಡನೆ ಯುದ್ಧ ಮಾಡುತ್ತಿದ್ದಾರಲ್ಲ ಎಂದು ಹೇಳಿದನು. ದಾವೀದನು ಮರುದಿನ ಬೆಳಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನು ಒಪ್ಪಿಸಿ ತನ್ನ ತಂದೆಯಾದ ಇಷಯನು ಹೇಳಿದವುಗಳನ್ನು ತೆಗೆದುಕೊಂಡು ಸೈನ್ಯವು ಹೊರಟು ಯುದ್ಧಕ್ಕಾಗಿ ಆರ್ಭಟಿಸುವ ಹೊತ್ತಿನಲ್ಲಿ ಪಾಳೆಯದ ಬಂಡಿಗಳು ನಿಂತಿದ್ದ ಸ್ಥಳಕ್ಕೆ ಬಂದನು. ಇಸ್ರಾಯೇಲರು ಫಿಲಿಷ್ಟಿಯರು ಎದುರೆದುರಾಗಿ ವ್ಯೂಹ ಕಟ್ಟುವಷ್ಟರಲ್ಲಿ ದಾವೀದನು ತಾನು ತಂದವುಗಳನ್ನು ಸಾಮಾನು ಕಾಯುವವನ ಬಳಿಯಲ್ಲಿ ಇಟ್ಟು ರಣರಂಗಕ್ಕೆ ಓಡಿ ಹೋಗಿ ತನ್ನ ಸಹೋದರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಅವರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಗತ್ ಊರಿನ ರಣವೀರನಾದ ಗೋಲ್ಯಾತನೆಂಬ ಒಬ್ಬ ಫಿಲಿಷ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. ಸಾಕು. ಗಮನಿಸಿ, ಇಲ್ಲಿ 2 ಬಹಳ ಪ್ರಾಮುಖ್ಯವಾದಂಥ ವಿಷಯಗಳನ್ನು ನಾವಿಲ್ಲಿ ಗಮನಿಸ್ಕೋಬೇಕು. ಇದ್ದೀರಾ? ಹಲ್ಲೆಲೂಯ. ಈ ಬಿಸಿಲು ಟೈಮಲ್ಲಿ ಸ್ವಲ್ಪ ನಿದ್ದೆ ಹಿಂಗೆ ಅಳಿತದೆ. ಆಮೇಲೆ ಇರಲಿ ನೋಡಿ, ಇಲ್ಲಿ ದಾವೀದನಿಗೆ ಅಭಿಷೇಕ ಆಗಿದೆ. ಆಮೇಲೆ ಅದು ಅವರ ಸಹೋದರ ನಡುವಿನಲ್ಲೇ ಆಗಿದೆ. ರಾಜರಿಗೆ ಅಭಿಷೇಕ. ಇದ್ದೀರಾ? ಆದರೆ ಈ ಅಭಿಷೇಕಿಸಲ್ಪಟ್ಟ ನಂತರ ಅವನ ತಂದೆ ಅವನ್ನ ಕರೆಸಿ ಅಣ್ಣಂದಿರಿಗೆ ಊಟ ಕೊಟ್ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಗಮನಿಸಿಕೊಳ್ಳಿ. ಅಭಿಷೇಕ ಮಾಡುವಾಗ ಅವರ ಅಣ್ಣಂದಿರು ಯಾರನ್ನೂ ಸಮುವೇಲನ ಆರಿಸಿಕೊಳ್ಳೇ ಇಲ್ಲ. ದಾವೀದನ್ನ ಮಾತ್ರ ಆರಿಸಿಕೊಂಡ ಅಂತ ಗೊತ್ತಿಲ್ವಾ? ಹಾಗಾದರೆ ಅವರ ಅಣ್ಣಂದಿರಕ್ಕಿಂತಲೂ ಇವನೇ ದೊಡ್ಡವನಲ್ವೇ? ಆದರೆ ಅವನ ತಂದೆ ಅಣ್ಣಂದಿರಿಗೆ ಊಟ ಕೊಟ್ಬಿಡ್ಬಾ ಅಂತ ಹೇಳಿ ದಾವೀದನ್ನ ಕಳಿಸುವಾಗ ದಾವೀದ ನಾನು ಕೆಲಸ ಮಾಡಲ್ಲ, ಐ ಆಮ್ ಸಮಥಿಂಗ್ ಅಂತ ಹೇಳಲೇ ಇಲ್ಲ. ಒಂದು ವಿಷಯ ಗೊತ್ತಾ? ನೀನು ಅಭಿಷಕ್ತನಾಗಿರೋ, ನೀನು ಸೇವಕನಾಗಿರೋ, 9 ವರಗಳು ಹೊಂದಿದ್ರು, ಹೆಂಗನ ಇರು, ನಿನ್ನ ಕೈ ಮಾಡುವುದಿಗೆ ನಿನ್ನ ಕೈಯಲ್ಲಿ ಯಾವ ಕೆಲಸ ಬಂದರೂ ತಿಳಿದುಕೋ ಅದು ದೇವರಿಂದಲೇ ನಿನಗೆ ಉಂಟಾಗುತ್ತಾಯಿತೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರು ಏನಂತಂದ್ರೆ ಸ್ಥಾನಮಾನ ಬಯಸುತ್ತಾರೆ. ಈ ಸ್ಥಾನಮಾನ ಬಯಸುವವರು ಕರ್ತನ ಸೇವೆಯಲ್ಲಿ ನೆಲೆ ನಿಲ್ಲಕ್ಕಾಗಲ್ಲ. ಎಂಥ ಕೆಲಸವನ್ನು ಮಾಡಬೇಕು? ನನ್ನನ್ನು ಈ ಸಭೆಗೆ ಪಾಸ್ಟರಾಗಿ ಶೇಷರತ್ನ ಅಭಿಷೇಕ ಮಾಡಿದ ಕೂಡಲೇ ನಾನು ಹಿಂಗೆಲ್ಲ ಇರಲೇ ಇಲ್ಲ. ಇಲ್ಲಿ ಇರುವಂಥ ಎಲ್ಲ ಗಾರ್ಡನ್ಗೆ ಕೆತ್ತಿ ನೀರು ಹಾಕಿದ್ದೀವಿ. ಸಭೆ ವಿಶ್ವಾಸಿಗಳು ಉಪಯೋಗ ಮಾಡುವಂಥ ಟಾಯ್ಲೆಟ್ ನಾನು ತೊಳೆದಿದ್ದೀನಿ. ಪಾಸ್ಟರ್ ಆಗೋದಕ್ಕೆ ಮುಂಚೆ ಅಲ್ಲ, ಪಾಸ್ಟರ್ ಆದ ಮೇಲೆ ನಂತರ. ವಿ ಡೂ ಎವ್ರಿಥಿಂಗ್. ಕಾರಣ ಏನಂತಂದ್ರೆ ದೇವರ ಸೇವೆಯಲ್ಲಿ ಅಲ್ಪವಾದದ್ದು ದೊಡ್ಡ ಸೇವೆ ಅಂತ ಏನಿಲ್ಲ. ಇಲ್ಲಿ ಕಸ ಗೂಡಿಸಿದ್ರು ಅದು ಕರ್ತನ ಸೇವೆಯಾಗಿದೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀವಿ?
ಅನಾಯಿಂಟಿಂಗ್ ಏನಂತಂದ್ರೆ ಅಭಿಷೇಕ ಸ್ಥಾನಕ್ಕೋಸ್ಕರ ಅಲ್ಲ, ಅಭಿಷೇಕ ಮಾನಕ್ಕೋಸ್ಕರ ಅಲ್ಲ, ಅಭಿಷೇಕ ದೇವರ ಕೆಲಸಕ್ಕೋಸ್ಕರವಾಗಿ. ಎಷ್ಟು ಜನ ಇದನ್ನು ಅಂಗೀಕಾರ ಮಾಡಿಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ. ಕೆಲವರು ಏನಂತಂದ್ರೆ ಈ ಅಭಿಷೇಕ ಆಗಿದ ತಕ್ಷಣ ನೋಡ್ಬೇಕು ಹೆಂಗಂಗ ಆಡ್ತಾರಂತಂದ್ರೆ ಇಲ್ಲಿ ಇರುವುದನ್ನ ತೆಗೆದು ಇಲ್ಲಿ ಮಡಗಲ್ಲ. ಕೇಳಿದ್ರೆ ನಾವು ಅಭಿಷೇಕ ಸೇವಕರು ನಾವು ಅಂತ. ಬಟ್ ನೋ ಒನ್ ಥಿಂಗ್, ತನ್ನನ್ನು ಅಭಿಷೇಕ ಮಾಡಿದ ದೇವರಿಗೆ ಎಲ್ಲ ರೀತಿಯಲ್ಲಿಯೂ ಅನುಕೂಲವಾದಂಥ ಪಾತ್ರರಾಗಿರ್ತಾನೆ ನೋಡ್ರಿ. ಅವನನ್ನೇ ದೇವರು ನಂಬುತ್ತಾನೆ, ಅವನನ್ನೇ ತೆಗೆದು ಉನ್ನತ ಸ್ಥಾನದಲ್ಲಿ ಇಡುವಾತನು. ಮೂರನೇದಾಗಿ ಹೇಳ್ತೇನೆ ಕೇಳಿ, ಅವನ ಕೈಗಳಿಗೆ ತನ್ನ ಕುರಿಗಳನ್ನು ಕತ್ತನ್ನು ಒಪ್ಪಿಸುವಾತನಾಗಿರುತ್ತಾನೆ. ಹಲ್ಲೆಲೂಯಾ. ಗಮನಿಸಿ, ನಾನು ಒಂದು ವೇಳೆ ದಾವಿದ ಹೇಳ್ಬೋದಾಯ್ತಲ್ಲ, ಏನಪ್ಪ ಅಣ್ಣಂದಿಯರ ಮುಂದೆ ತಾನೇ ಸಮುವೇಲನ ಅಭಿಷೇಕ ಮಾಡಿದ್ರು, ಅಣ್ಣನನ್ನೆಲ್ಲ ಬೇಡ ಅಂತ ಹೇಳಿ ನನ್ನ ಅಭಿಷೇಕ ಮಾಡಿದ್ರು, ನೀನೇನಪ್ಪ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದೀಯಾ? ಅಣ್ಣಂದಿರಿಗೆ ನಾನು ಊಟ ತಗೊಂಡೋಗಿ ಕೊಡ್ಬೇಕಾ? ಆಗಾದ ನನ್ನ ಅಭಿಷೇಕ ಹೊಂದಿದ್ ವೇಸ್ಟಾ? ಏನು ಕೇಳಲಿಲ್ಲ. ಯಾಕಂತಂದ್ರೆ ದಾವಿದನಿಗೆ ಗೊತ್ತು, ಸನ್ಮಾನತೆ ಈ ಮನುಷ್ಯರಿಂದ ಬರುವಂಥದ್ದಲ್ಲ, ಸನ್ಮಾನತೆ ದೇವರ ಕಡೆಯಿಂದ ಬರುವಂಥದ್ದಾಗಿರುತ್ತೆ. ಸ್ಥಾನಮಾನ ಮನುಷ್ಯರಿಂದ ಬರುವಂಥದ್ದಲ್ಲ, ಸ್ಥಾನಮಾನ ದೇವರಿಂದ ಬರುವಂಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೀನು ಸುಮ್ಮನೆ ನಿನ್ನ ಒಳಗಡೆ ಒಂದು ಕಲ್ಪನೆ ಮಾಡಿಕೊಂಡು ಕೆಟ್ಟು ಹೋಗಬೇಡ. ಸ್ವಲ್ಪ ಕೆಳಗಡೆ ಇಳಿದು ಬಾ, ಸ್ವಲ್ಪ ಕೆಳಗಡೆ ಇಳಿದು ಬಾ. ಯೇಸು ಕ್ರಿಸ್ತನು ಹೇಳಿದನು, ಯಾವನಾದರೂ ಎಲ್ಲರಿಗೂ ನಾಯಕನಾಗಿರ್ಬೇಕಂದ್ರೆ ಅವನು ಎಲ್ಲರಿಗೂ ಆಳಾಗಿರ್ಬೇಕು. ದ ಫಸ್ಟ್ ಕ್ವಾಲಿಟಿ ಆಫ್ ದಿ ಅನಾಯಿಂಟಿಂಗ್, ಅಭಿಷೇಕ ಹೊಂದಿದ್ದಾನೆ ಅನ್ನುವುದಕ್ಕೆ ಮೊದಲನೇ ಗುರುತೇನು ಗೊತ್ತಾ? ಅವನು ಎಲ್ಲರಿಗೂ ಸೇವೆ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. That's a sign of the anointing. Hallelujah. Hallelujah. ಕೆಲವ್ರಿಗೆ ಹಂಗಿಲ್ಲ, ಡೋರ್ ತೆಗಿವಾಗ ಇನ್ನೊಬ್ಬರೇ ತೆಗಿಬೇಕು, ಅವ್ರು ಕೂತ್ಕೊಂಡದ ಮೇಲೆ ಇನ್ನೊಬ್ಬರೇ ಡೋರ್ ಹಾಕಬೇಕು. ಅಯ್ಯೋ ಸ್ವಾಮಿ, ರಹಸ್ಯವಾದವುಗಳ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಹೌದು, ಅಭಿಷೇಕ ಅಹಂಕಾರಕ್ಕೆ ಕಾರಣ ಅಲ್ಲ, ಅಭಿಷೇಕ ಸೇವೆಗೆ ಕಾರಣವಾದಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಆಮೇಲೆ ಬಟ್ ನಾನು ಅಭಿಷೇಕ ಹೊಂದುವಾಗ ನಮಗೆ ಅನೇಕನು ತನ್ನ ಪ್ರೀತಿಯಿಂದ ನಮಗೆ ಸಹಾಯ ಮಾಡ್ತಾರೆ, ಬಟ್ ಅದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥವನು ಸೇವಕನಲ್ಲ. ಅದನ್ನು ನಿರಾಕರಿಸಬೇಕು. ಸುಮ್ಗೆ ನಾನು ಎತ್ಕೊಳ್ತೀನಿ, ಸುಮ್ಗಿರೋ. ಡೋರ್ ಹಾಕಕ್ಕೆ ಬರ್ತಾರೆ, ಇರೋ ಹಾಕ್ತೀನಿ, ಯಾಕೆ ನನಗೆ ಕೈಯಲ್ಲೂ ಹಾಕ್ತೀನಿ, ಇರೋ. ಕೆಲವು ಕಡೆ ನಾನು ಎಲ್ಲಾದ್ರೂ ಮೀಟಿಂಗ್ ಹೋಗುವಾಗ ಜನ ಕಾರ್ ಬಿಟ್ಟು ನಾನು ಇಳಿದ ತಕ್ಷಣ ನನ್ನ ಬೈಬಲ್ ಇಸ್ಕೊಳ್ತಾರೆ. ನಾನು ಕೊಡ್ತೀನಿ, ಯಾಕಂದ್ರೆ ಈ ಬೈಬಲ್ ಕೊಟ್ಬಿಟ್ಟು ನಾವು ಸ್ವಲ್ಪ ಡ್ರೆಸ್ನ ಹಿಂಗೆ ಮಾಡ್ಕೊಂಡ್ಬಿಟ್ಟು ನೋಡೋ ಬೈಬಲ್ನ ಅಂತಂದ್ರೆ, ಇಲ್ಲ ಬನ್ನಿ ಬೈಬಲ್ ನಾನು ಎತ್ಕೊಂಡ್ ಬರ್ತೀನಿ ಅಂತ. ನಾನದು ಇದು ಇದ್ರೆ ನನಗೆ ಬೆಲೆ ಕೊಡಲೇ, ಇದು ಇದ್ರೆ ನನಗೆ ಬೆಲೆ ಕಣ. ಕೆಲವ್ರು ಹೇಳಿದ್ರೆ ಬೈಬಲ್ ಕೊಟ್ಬಿಟ್ಟು ಅಂಥವ್ರ ಕೈಗೆ ಹಂಗೆ ಪಾರ್ಕೆ ಕೊಟ್ಬಿಟ್ಟು ಸ್ವಲ್ಪ ಕೂಡಿಸ್ಬಿಡು ಅಂದ್ಬಿಡ್ಬೇಕು. ಹಲೋ, ಇದು ಹಲ್ಲೆಲೂಯಾ. ಇದು ಇಸ್ಕೊಳ್ತಾರೆ. ನಾನು ಕೊಡಲೇ ಇಲ್ಲ, ಪರವಾಗಿಲ್ಲ, ನಾವು ಎತ್ಕೊಂಬರ್ರಿ. ಯಾಕೆ ಇದೇನು 50 kg ಆಯ್ತಾ? ಕೊಡ. ಇದ್ರ ಜೊತೆ ಹೋದ್ರನೇ ಒಂದು ಬೆಲೆ. ಮಾಯೆಯಾದಂಥ ಗೌರವ ಅಭಿಷೇಕ ಅಲ್ಲ, ಸೇವೆ ಅಲ್ಲ. ನಾವು ಹೆಂಗನ ಬರೋಣ, ಇಲ್ಲಿ ಬಂದ ಮೇಲೆ ಕೂತಿರುವಂತ ಜನ ತಿಳ್ಕೋಬೇಕು, ಇವನು ಮೇಲೆ ದೇವರ ಅಭಿಷೇಕ ಹಂಗಿದೆ. ಹಲ್ಲೆಲೂಯಾ. ಆಮೆನ್, ಆಮೆನ್, ಹಲ್ಲೆಲೂಯಾ.
ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್ಸ್ ಮಿನಿಸ್ಟ್ರಿ. ದೇವರ ಸೇವೆ ಬಗ್ಗೆ ತಪ್ಪಾದ ಅರ್ಥ ಮಾಡಿಕೊಳ್ಳುವಂಥ ಗುಣ ಇವತ್ತು ಬಹಳ 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 ತುಂಬ ಕಡೆ ಇದೆ. ಆದರೆ ನಾನು ಹೇಳುವುದೇನಂತಂದರೆ, ದಾವೀದನು ಅವನ ಅಪ್ಪ ತಗೊಂಡೋಗಿ ಕೊಟ್ಬಿಟ್ಟು ಬಾ ಅಂದಾಗ ಒಂದು ಮಾತು ಮಾತಾಡಿಲ್ಲ. ಯಾಕಂತಂದರೆ ಅಭಿಷೇಕ ಹೊಂದಿದ ಮೇಲೆ ಬರುವಂಥ ಮೇಲು ಕೀಲು ಎಲ್ಲದರಲ್ಲಿಯೂ ದೇವರು ಒಂದು ಉದ್ದೇಶ ಇಟ್ಟಿರುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ. ಆಮೇಲೆ ಮೇಲೆ ಕೆತ್ತಿದ್ರೆ ತಿಳ್ಕೊ, ಆ ಮೇಲಿರುವಂಥ ಜನರನ್ನ ಮುಟ್ಟುತ್ತಾ ಇದ್ದಾನಂತ ಅರ್ಥ. ನಿನ್ನ ಕೆಳಗಡೆ ಇಳಿಸಿದ್ರೆ ಕೆಳಮಟ್ಟದಲ್ಲಿ ಇರುವಂಥವ್ರನ್ನ ಮುಟ್ತಾ ಇದ್ದಾನಂತ ಅರ್ಥ. ಆದರೆ ಎಲ್ಲಿದ್ದರೂ ರಾಜ ಅಭಿಷೇಕ ನೋಡ್ರಿ, ದಾವೀದನಿಗೆ ಕಿರೀಟ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತಾ ಇತ್ತೆ, ಆರೋನನ ಬಗ್ಗೆ, ಯಾಜಕನ ಬಗ್ಗೆ ದೇವರ ವಾಕ್ಯ ಏನ್ ಹೇಳ್ತಾ ಇತ್ತು ಅಂದ್ರೆ, ಅವನ ದೇವರ ಅಭಿಷೇಕ ಅನ್ನುವಂಥ ಕಿರೀಟ ಅವನ ತಲೆ ಮೇಲೆ ಇದೆ. ಚಿನ್ನದ ಕಿರೀಟ ಇಲ್ಲ, ಅಭಿಷೇಕವೇ ಕಿರೀಟವಾಗಿ ದೇವರು ನಮ್ಮ ಮೇಲೆ ಇಟ್ಟಿರುವ ಆತನಾಗಿದ್ದ. If a man carry the anointing of the Lord, he is holding the crown of God on his forehead. ಒಬ್ಬ ವ್ಯಕ್ತಿ ದೇವರ ಅಭಿಷೇಕವನ್ನ ಒತ್ತಿಕೊಂಡು ಹೋಗ್ತಾ ಇದ್ದಾನಂತಂದ್ರೆ, ಅವನು ತನ್ನ ತಲೆ ಮೇಲೆ ದೇವರ ಅಭಿಷೇಕವನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಕೂದಲಿಲ್ಲದಿದ್ರೂ ಪರವಾಗಿಲ್ಲ, ಅಭಿಷೇಕ ಇದ್ದರೆ ಕಿರೀಟ ಇದೆ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಯಾವುದು ಸಾರ್ ಬೇಕು? ಚಿನ್ನದ ಕಿರೀಟನ, ದೇವರ ಅಭಿಷೇಕ ಅನ್ನುವಂಥ ಕಿರೀಟ. ಸೊ ದಾವೀದ ಏನ್ ಮಾಡ್ತಾ ಇದ್ದಾನೆ? he was ready. ಅವನಿಗೆ ಗೊತ್ತು, ಯಾಕಂದ್ರೆ ಎಲ್ಲ ಕೂಡ ದೇವರು ತನ್ನನ್ನು ಅಭಿಷೇಕ ಮಾಡಿರುವಂಥ ಒಂದು ರಾಜರೀಗ ಉದ್ಯೋಗಕ್ಕೆ ಮಾರ್ಗ ತರಿತದಂತ ಅವನಿಗೆಲ್ಲ ಗೊತ್ತು. ಸೊ ಆದ್ದರಿಂದ ಅವರ ಅಪ್ಪ ಊಟ ಕೊಟ್ಬಿಟ್ಟು ಬಾ ಅಂದಾಗ ಎಲ್ಲ ಊಟ ಎತ್ಕೊಂಡು ಹೊರಟ. ಹಲೋ, ಕೇಳಿಸ್ಕೊಳ್ತಾ ಇದ್ದೀರಾ? ಆದರೆ ಹೊರಡುವಾಗ ಹೆಂಗ್ ಹೊರಟ ಗೊತ್ತಾ? ಅವನ ಕೈಯಲ್ಲಿ ಒಂದು 4-5 ಕುರಿಗಳಿತ್ತು. ಏನಿತ್ತು ಹೇಳಿ? 4-5 ಕುರಿಗಳಿತ್ತು. ಆ ಕುರಿಗಳನ್ನ ತಕೊಂಡು ಹೋಗಿ ಮೇಯಿಸುವಂತ ಈ ಕುರುಬರ ಕೈಯಲ್ಲಿ ಕೊಟ್ಬಿಟ್ಟು, ಸ್ವಲ್ಪ ನೋಡ್ಕೊಳ್ರಪ್ಪ, ನಾನು ಬಂದು ನೋಡ್ಕೊಳ್ತೀನಿ. ಅವ್ನು ಆಕ್ಚುಲಿ ಬಂದು ನೋಡ್ಕೊಳ್ತೀನಿ ಅಂತ ಅವ್ನು ಹೇಳಲೇ ಇಲ್ಲ. ನೀವೆಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಕುರಿಗಳು ತಗೊಂಡು ಹೋಗಿ ಕಾಯುವವರ ವಶಕ್ಕೆ ಒಪ್ಪಿಸಿದ. ಯಾಕಂತಂದ್ರೆ ಅವನಿಗೆ ಗೊತ್ತು, ಯುದ್ಧ ರಂಗಕ್ಕೆ ಹೋಗ್ತಾ ಇದ್ದೀನಿ, ಊಟ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅಪ್ಪ ಅನ್ಕೊಂಡವ್ರೆ. ಆದರೆ ರಾಜ್ಯವನ್ನ, ದೇಶವನ್ನ ಆಳುವಂತ ರಾಜರಿಗೆ ಅಭಿಷೇಕವನ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ, ತಿರುಗಿ ಬರಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದ ಕೈ ಕೊಟ್ಟು ಹೇಳ್ತೀರಾ, ನೀವು ಅಭಿಷೇಕದಲ್ಲಿ ನಡೆದರೆ ಮುಂದೆ ಮುಂದೆ ಹೋಗ್ತಾನೆ ಇರ್ತೀರಪ್ಪ. ಹಲೋ, LKG UKG ತರ ಹೇಳ್ಬಾರ್ದು, ಅಭಿಷೇಕದಲ್ಲಿ ತುಂಬಿ ಪ್ರವಾದಿಸ್ಬೇಕು. ಅವ್ರಿಗೆ ಕೈ ಕೊಟ್ಟು ಹೇಳಿ, ನೀವು ಅಭಿಷೇಕದಲ್ಲಿ ನಡೆದರೆ ಮುಂದೆ ಮುಂದೆ ಹೋಗ್ತಾನೆ ಇರ್ತೀರಾ, ನೀವು ಹಿಂದಕ್ಕೆ ಬರಲ್ಲ. ಯಾಕಂದ್ರೆ ನಿಮ್ಮ ಮೇಲೆ ಚಿನ್ನದ ಕಿರೀಟ ಇಲ್ಲ, ದೇವರ ಅಭಿಷೇಕ ಅನ್ನುವಂಥ ಕಿರೀಟ ಇದೆ. ಇವಾಗ ಪಕ್ಕದ ಕೈ ಹಿಡಿದು ಪರಿತಾಪವಾಗಿ ಕೇಳಿ, ಇದೆಯಾ? ಆಮೇಲೆ ಸೊ ಕುರಿಗಳನ್ನ ಕಾಯುವ ವರ್ಷದಲ್ಲಿ ಏನ್ ಮಾಡ್ದ? ಕೊಟ್ಟ. ಆದರೆ ಕೆಲವ್ರು ಏನ್ ಗೊತ್ತಾ, ಈ ಸ್ಥಾನ ಸಿಕ್ಕಿದ್ರೆ ಇದು ಬಿಟ್ಬಿಡೋದು. ಇದೀರಾ? ಈ ಸೇವೆ ಸಿಕ್ಕಿದ್ರೆ ಈ ಸೇವೆ ಬಿಟ್ಬಿಡೋದು. ತುಂಬಾ ಜನ ಬಿಟ್ಬಿಟ್ಟು ಓಡೋಗೋದ್ರಲ್ಲೇ ರೆಡಿ ಆಗಿದ್ದಾರೆ.
ಆದರೆ ದಾವಿದ ನೋಡ್ರಿ, ರಾಜ ಅಭಿಷೇಕ ಬಂದ್ರು ಕುರಿಗಳನ್ನ ಬಿಡಲಿಲ್ಲ, ಅದನ್ನ ಕಾವಲುಗಾರರ ವಶದಲ್ಲಿ ಕೊಟ್ಟ. ನೋಡ್ಕೊಳ್ರಪ್ಪ, ನೋಡ್ಕೊಳ್ಳಿ ಪ್ರಿಯ ಮಕ್ಕಳೇ, ಅಭಿಷೇಕ ಒಂದು ವ್ಯಕ್ತಿಯ ಮೇಲೆ ಇದೆ ಅನ್ನೋದಕ್ಕೆ ಗುರುತೇನು ಗೊತ್ತಾ? ಅವನು ದೇವರ ಸೇವೆಯಲ್ಲಿ ಯಾವುದನ್ನು ಅಲ್ಪವಾಗಿ ಎನಿಸುವುದೇ ಇಲ್ಲ. ಎರಡನೇದಾಗಿ, ದೇವರು ತನಗೆ ಕೊಟ್ಟಿರುವಂಥದನ್ನ ಹಾಗೆ ಬಿಸಾಡ್ಬಿಟ್ಟು ಹೋಗಲ್ಲ. ನಾನು ಸಭೆಯಲ್ಲಿರುವಂಥ ಎಲ್ಲರಿಗೂ ಒಂದು ವಿಷಯ ನಾನು ಹೇಳ್ತೀನಿ. ನಾನು ಇಲ್ಲಿ ಸೌಂಡ್ ಸಿಸ್ಟಮ್ ಇದೆ, ಕೀಬೋರ್ಡ್ ಇದೆ, ನಾನು ಬಹಳ ಸಾರಿ ಹೇಳ್ತೀನಿ, ಕೀಬೋರ್ಡ್ ಪ್ಲೇ ಮಾಡಿದ್ರೆ ಕವರ್ಗೆ ಹಾಕಿ ಜಿಪ್ ಹಾಕ್ಬಿಟ್ಟು ಹೋಗಿ, ಅದು ನಿಮ್ಮ ಮೇಲಿರುವಂಥ ಅಭಿಷೇಕಕ್ಕೆ ಗುರುತು. ನೀವು ಸೌಂಡ್ ಸಿಸ್ಟಮ್ಸ್ ಎಲ್ಲ ಆಪ್ರೇಟ್ ಮಾಡಿದ್ರೆ, ಕ್ಯಾಮ್ರಾನ ಆಪ್ರೇಟ್ ಮಾಡಿದ್ರೆ ನೀಟಾಗಿ ಅದನ್ನು ಜೋಡಿಸಿಟ್ಬಿಟ್ಟು ಬಟ್ಟೆ ಹಾಕಿ ಮುಚ್ಚಿಬಿಟ್ಟು ಕವರ್ ಒಳಗಡೆ ಹಾಕ್ಬಿಟ್ಟು ಹೋಗಿ. ಸಂಡೇ ಸ್ಕೂಲ್ ಪಾಠ ಮಾಡಿದ್ರೆ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಕೀನ ಹೊಸ ಒಪ್ಪಿಸ್ಕೊಟ್ಬಿಟ್ಟು ಹೋಗಿ, ಅದು ಏನೇನು ರಿಪೋರ್ಟ್ಸ್ ಬರಿಬೇಕು ಅದೆಲ್ಲ ಬರೆದು ನೀಟಾಗಿ ಮಡಗ್ಬಿಟ್ಟು ಹೋಗಿ. ಯಾಕಂತಂದ್ರೆ ಒಂದು ಸ್ಥಾನದಿಂದ ಮುಂದೆ ಸ್ಥಾನಕ್ಕೆ ಒಂದು ವ್ಯಕ್ತಿ ಹೋಗೋದಾದರೆ ಇದ್ದ ಸ್ಥಾನವನ್ನು ಅಸಟ್ಟೆ ಮಾಡಿಬಿಟ್ಟು ಹೋಗಲ್ಲ, ಇದ್ದ ಸ್ಥಾನದಲ್ಲಿ ಮಾಡಬೇಕಾದೆಲ್ಲ ಮಾಡಿ ಮುಗಿಸಿ ಹೋಗೋಣ ಇರ್ತಾನೆ. ಯೇಸು ಕ್ರಿಸ್ತನು ಸತ್ತು 3ನೇ ದಿವಸ ಪುನರುತ್ಥಾನ ಹೊಂದಿದ್ರು. ಯೇಸುವನ್ನ ಸಮಾಧಿಯಲ್ಲಿ ಸುತ್ತಿ ಇಟ್ಟಿದ್ರು. ಯೇಸು ಜೀವಂತವಾಗಿ ಎದ್ಬಿಟ್ಟು ತಕರಕ್ಕ ಅಂದ್ಬಿಟ್ಟು ಬಟ್ಟೆನ ಹಿಂಗೆ ಬಿಸಾಕ್ಬಿಟ್ಟು ಹೋಗಲಿಲ್ಲ. ನೋಡಿದ್ರ, ಜೀವಂತವಾಗಿ ಎದ್ಬಿಟ್ಟಿದ್ದೀನಿ ಚಾಕ್ 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 ಅಂದ್ಬಿಟ್ಟು ಏನು ಮಾಡಲಿಲ್ಲ, ಹೋಗಲಿಲ್ಲ. ಎಲ್ಲನ ನೀಟಾಗಿ ಮಡಿಸಿ ಹೋಲ್ಡ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋದ್ರು. ಅದಕ್ಕೆ ಏನು ಅರ್ಥ ಗೊತ್ತಾ? ಮುಂದಿನ ಸ್ಥಾನ ಬಂತಂತ ಹೇಳಿ ಅಹಂಕಾರದಲ್ಲಿ ಹೋಗ್ತಾ ಇಲ್ಲ, ಮೊದಲಿನ ಸ್ಥಾನದಲ್ಲಿ ನಾನು ನಂಬಿಗಸ್ತನಾಗಿ ಎದ್ದುಬಿಟ್ಟೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಗಮನಿಸಿ, ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜವಾಬ್ದಾರಿ ಅನ್ನುವುದು ದೇವ ಮಕ್ಕಳ ಒಂದು ಅಲಂಕಾರ. ಜವಾಬ್ದಾರಿ, ನಾನು ಬಹಳ ವ್ಯಕ್ತಿಗಳ ನೋಡಿದ್ದೀನಿ, ಜವಾಬ್ದಾರಿ ಇರುವವ್ರನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಕೆಲವ್ರು ಹೆಂಗ್ ಗೊತ್ತಾ, ಒಂದು ಸ್ಥಾನದಿಂದ ಮುಂದೆ ಇದು ಮುಗಿದೈತಾ ಹೋಗುವಾಗ ಹಂಗಂಗೆ 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 ಹಾಕ್ಬಿಟ್ಟು ಹೋಗ್ತಾರೆ. ನಾನು ಯೋಚನೆ ಮಾಡ್ತೀನಿ, ಇವನು ಎಲ್ಲಿಗೆ ಹೋದರೂ ಸರಿ ಇವನು ಉದ್ಧಾರ ಆಗಲ್ಲ. ಯಾಕಂತಂದ್ರೆ ಜವಾಬ್ದಾರಿ ಇರುವವ್ರನ್ನ ದೇವರ ಆಶೀರ್ವಾದ ಮಾಡೋದು. ನಿನ್ನ ಮನೆ ಬಗ್ಗೆ ನಿನಗೆ ಜವಾಬ್ದಾರಿ ಇರಬೇಕು, ನಿನ್ನ ಕುಟುಂಬ ಬಗ್ಗೆ ನಿನಗೆ ಜವಾಬ್ದಾರಿ ಇರಬೇಕು, ನಿನ್ನ ಮಕ್ಕಳಿಗೆ ನೀನು ಮಾಡಿಕೊಡುವ ಒಂದು ಆಹಾರ ಬಗ್ಗೆ ನಿನಗೆ ಜವಾಬ್ದಾರಿ ಇರಬೇಕು, ನಿನ್ನ ಮನೆಗೆ ಗಂಡ ತಂದು ಕೊಡುವಂತ ಹಣ ಅದ್ರ ಮೇಲೆ ನಿನಗೆ ಜವಾಬ್ದಾರಿ ಇರಬೇಕು. ನೀನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುವುದಾದರೆ ಆ ಕೆಲಸದಲ್ಲಿ ನಿನಗೆ ಜವಾಬ್ದಾರಿ ಇರಬೇಕು. ನೀನು ಎದ್ದು ಹೋದ ಮೇಲೆ ನಿನ್ನ ಕಂಪನಿ ಮ್ಯಾನೇಜರ್ ಬಂದು ನೋಡ್ತಾನೆ, ನೀನು ಸಿಸ್ಟಮ್ ಆಪರೇಟ್ ಮಾಡೋನಾಗಿದ್ರೆ ಸಿಸ್ಟಮ್ ಆಫ್ ಮಾಡಿಬಿಟ್ಟು ಡೋರೆಲ್ಲ ಹಾಕ್ಬಿಟ್ಟು ನೀಟಾಗಿ ಏನು ಮಾಡಬೇಕು, ಅಲ್ಲಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ಹೋಗುವಂಥ ಸ್ಥಾನದಲ್ಲಿ ನೀನು ಉದ್ಧಾರ ಆಯ್ತೀಯಾ ಇಲ್ವಾ ಅನ್ನೋದು. ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇಲ್ಲದಂಥ ವ್ಯಕ್ತಿಗಳಿಗೆ ಆಶೀರ್ವಾದ ಬರಲ್ಲ ಬ್ರದರ್. ನಿಜವಾಗಲೂ ಹೇಳ್ತೇನೆ, ರೆಸ್ಪಾನ್ಸಿಬಿಲಿಟಿ ಇರಬೇಕು. ದೇವರು ಹೇಳ್ತಾ ಇದ್ದಾನೆ, ನೀನು ಬೇರೊಬ್ಬರ ಕಾರ್ಯದಲ್ಲಿ ನಂಬಿಗಸ್ತನಾಗಿಲ್ಲದಿದ್ದರೆ ನಿನಗೆ ಸ್ವಂತವಾಗಿ ಯಾರು ಕೊಡ್ತಾರೆ? ಈ ನಂಬಿಗಸ್ತತೆ ಅನ್ನುವಂಥ ಮಾತಿಗೆ ನಾನು ಹೇಳುವಂಥ ವಿವರಣೆ ಏನಂತಂದ್ರೆ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ, ಸೇವೆಯಲ್ಲಿ ಜವಾಬ್ದಾರಿ ಇರಬೇಕು. ನಾನು ನಾರ್ಮಲ್ ಆಗಿ ಪಬ್ಲಿಕ್ ಟಾಯ್ಲೆಟ್ ರಸ್ತೆಯಲ್ಲಿ ಓಡಾಡುವಾಗ ಈ ಪಬ್ಲಿಕ್ನಲ್ಲಿ ಇರುವಂಥ ಹೋಟೆಲ್ಸ್ ಟಾಯ್ಲೆಟ್ಸ್ಗೆ ಹೋಗ್ತೀನಿ. ಹೋಗಿ ಆ ಟಾಯ್ಲೆಟ್ನ ಯೂಸ್ ಮಾಡಿದ ಮೇಲೆ ಅಲ್ಲಿರುವಂಥ ಟಿಶ್ಯೂನ ತೆಗೆದುಬಿಟ್ಟು ಆ ಬೇಸಿನೆಲ್ಲ ಟಾಯ್ಲೆಟ್ ಬೇಸಿನ ಹೊರಸಿಟ್ಬಿಟ್ಟು ಬರ್ತೀನಿ. ಯಾಕೆ ಅಂತಂದರೆ
ನಾನು ಬರುವಾಗ ಅದು ಹೆಂಗಿತ್ತೋ ನಾನು ಹೋಗುವಾಗ ಹಂಗಿರ್ಬೇಕು. ಯಾಕಂದ್ರೆ ಮನುಷ್ಯನನ್ನು ನೋಡ್ತಾ ಇಲ್ಲ, ದೇವರನ್ನ ನೋಡ್ತಾ ಇದ್ದಾರೆ. ಒಂದು ಟಾಯ್ಲೆಟ್ನೇ ಇವನ್ ಕರೆಕ್ಟಾಗಿ ಇಟ್ಕೊಳ್ತಾ ಇಲ್ಲ ಅಂತಂದ್ರೆ, ಇವನ್ ನಂಬಿ ಸೇವೆ ಕೊಟ್ರೆ ಇವನ್ ಹೆಂಗೆ ಸೇವೆ ನಡೆಸ್ತಾನಂತ ದೇವರು ಥಿಂಕ್ ಮಾಡ್ತಾನೆ. ನಂತರ ಥಿಂಕ್ ಮಾಡುವ ದೇವರಲ್ಲ, ದೇವರು ಥಿಂಕ್ ಮಾಡ್ತಾನೆ. ಈ ಚಿಕ್ಕದಲ್ಲಿ ನಂಬಿಕಸ್ಥನಾಗಿಲ್ಲದವನು ಹೆಂಗೆ ದೊಡ್ಡದಲ್ಲಿ ಅಧಿಕಾರಿಯಾಗಿರ್ತಾನೆ, ದೇವರು ಅದನ್ನ ಆಲೋಚನೆ ಮಾಡ್ತಾನೆ. ಒಂದು ನಲ್ಲಿನಲ್ಲಿ ಕೈ ತೊಳೆದ್ರೆ, ನಾನು ಕೆಲವರ ಕೈ ತೊಳೆಯುವಾಗ ಫಿಶ್ ಅಂತ ಬಿಟ್ಬಿಟ್ಟು ಕೈ ತೊಳಿದ್ದಾರೆ. ನಾನು ಸ್ವಲ್ಪ ಸ್ವಲ್ಪ ಲೈಟಾಗಿ ಕೈಗಳು ಬೀಳುತ್ತಾರೆ. ಯಾಕಂದ್ರೆ ಆ ನೀರು ವೇಸ್ಟ್ ಮಾಡಿದ್ರೆ ದೇವರು ನಮ್ಮನ್ನು ನೋಡ್ತಾನೆ. ಪ್ರಿಯ ದೇವ ಮಕ್ಕಳ ಗಮನಿಸಿ, ಸುಮ್ಮನೆ ದೇವರು ಯಾರಿಗೂ ಆಶೀರ್ವಾದ ಕೊಡಲ್ಲ. ಜವಾಬ್ದಾರಿ, ನಿನ್ನ ವಿದ್ಯೆಯ ಬಗ್ಗೆ ನಿನಗೆ ಜವಾಬ್ದಾರಿ ಇರಬೇಕು, ನಿನ್ನ ಕುಟುಂಬದ ಬಗ್ಗೆ ನಿನಗೆ ಜವಾಬ್ದಾರಿ ಇರಬೇಕು, ಮಕ್ಕಳ ಬಗ್ಗೆ ಜವಾಬ್ದಾರಿ ಇರಬೇಕು. ನೀನು ಮಕ್ಕಳು ಚಿಕ್ಕವರಾಗಿರುವಾಗ ಅವರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ಜವಾಬ್ದಾರಿ ನಿನಗಿದೆ. ನೀನು ಅದನ್ನ ಸರಿಯಾಗಿ ನಡೆಸದೆ ಹೋದರೆ ನೀನು ಬೆಳೆದಾಗ ಅವರು ನಿನಗೆ ಸನ್ಮಾನ ಕೊಡಲ್ಲ. ನೀನು ಹೆಂಗೆ ನಡೆದಿರ್ತೀಯೋ, ಹೆಂಗೆ ನಡೆಸಿರ್ತೀಯೋ ಹಂಗೇನೆ ಅದು ಬೆಳೆದು ನಿನಗೆ ಫಲ ಕೊಡ್ತದೆ. ಮನುಷ್ಯನ ಯಾವುದನ್ನು ಬಿತ್ತುತ್ತಾನೆ ಅದನ್ನೇ ಕೊಯ್ಯುತ್ತಾನೆ. 4-5 ಕುರಿಗಳು ಬೀದಿಯಲ್ಲಿ ಬಿಟ್ಬಿಟ್ಟು ಹೋಗಲಿಲ್ಲ. ಒಯ್ತೀನಿ ಅಂದ್ಬಿಟ್ಟು ಓಡೋಗಿಲ್ಲ. ಅದನ್ನು ತಕೊಂಡು ಹೋಗಿ ಬೆಳಗ್ಗೆನೆ ಎದ್ದು, ಬೈಬಲ್ ಇದೆ, ಬೆಳಗ್ಗೆನೆ ಎದ್ದು ಕಾಯುವವರ ವಶದಲ್ಲಿ ಕೊಟ್ಟು, ನೋಡ್ಕೊಳ್ರಪ್ಪ, ತಿರುಗಿ ಬರ್ತೀನಿ ಬರಲು ಗೊತ್ತಿಲ್ಲ, ನೋಡ್ಕೊಳ್ಳಿ ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಕರ್ತನ ಕಣ್ಣುಗಳದ ನೋಡ್ತಾ ಇತ್ತೆ. 4-5 ಕುರಿ ಮೇಲೆ ಜವಾಬ್ದಾರಿ ಇರುವವನು, ನಾನು ಲಕ್ಷಗಟ್ಟಲೆ ನನ್ನ ಜನರನ್ನ ಕೊಟ್ಟರು ಜವಾಬ್ದಾರಿಯಾಗಿ ನೋಡಿಕೊಳ್ಳುತ್ತಾನೆ ಅನ್ನುವಂಥ ನಂಬಿಕೆ ದಾವೀದನ ಮೇಲೆ ಉಂಟಾಗಿದೆ. ನಾನೊಂದು ವಿಷಯ ಇಲ್ಲ, ನಿಮ್ಮ ಮನೆಯಲ್ಲಿ 2 ಮಕ್ಕಳು ಇರ್ತಾರೆ, 3 ಮಕ್ಕಳು ಇರ್ತಾರೆ, 4 ಮಕ್ಕಳು ಇರ್ತಾರೆ, 1 ಮಕ್ಕಳು ಇರ್ತಾರೆ. ಆ ಮನೆಯಲ್ಲಿ ಯಾರು ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿದ್ದಾರೆ, ಡ್ರೆಸ್ ಮಾಡ್ತಾರೆ, ಆ ಮಕ್ಕಳ ಆಶೀರ್ವಾದವಾಗಿರಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನಿನ್ನ 2 ಮಕ್ಕಳಲ್ಲಿ 3 ಮಕ್ಕಳಲ್ಲಿ ಯಾರು ಜವಾಬ್ದಾರಿ ಉಳ್ಳವರಾಗಿದ್ದಾರಂತ ನೋಡು. ಆ ಮಗು ಮೇಲೆ ನೀನು ನಂಬಿಕೆ ಇಡು, ಆ ಮಗುವನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಜವಾಬ್ದಾರಿ ಯಾರಿಗಿದೆ? ಹಾಕಿರೋ ಬಟ್ಟೆ ಹಂಗೆ ಬಿಸಾಕ್ಬಿಟ್ಟು ಹೋಗ್ತಾ ಇತ್ತಾ, ಅದು ಉದ್ಧಾರ ಆಗಲ್ಲ. ಟಾಯ್ಲೆಟ್ಗೆ ಹೋಗಿ ಅದನ್ನ ಕ್ಲೀನ್ ಮಾಡದೆ ಹಂಗೆ ಬರ್ತಾ ಇದ್ದ, ಅದು ಉದ್ಧಾರ ಆಗಲ್ಲ. ಅದಕ್ಕೆ ನೀನು ಹೇಳ್ಕೊಡು, ಇಲ್ಲ ಹಿಂಗಿರಬಾರ್ದು, ಇದು ರೆಸ್ಪಾನ್ಸಿಬಿಲಿಟಿ, ಕಲ್ತ್ಕೋ ಅಂತ ಹೇಳ್ಕೊಡು. ಯಾವ ಮಗು ಜವಾಬ್ದಾರಿ ವಹಿಸ್ಕೊಳ್ತದೆ ಆ ಮಗುವನ್ನ ದೇವರ ಮೇಲೆ ಕೆತ್ತಿಡುತ್ತಾನೆ. ನನಗೆ ಚಿಕ್ಕ ವಯಸ್ಸು 14-15 ವಯಸ್ಸಲ್ಲಿ ಶನಿವಾರ ಬಂದ್ರೆ ನಮ್ಮ ಇಡೀ ಮನೆ ನಾನು ಕ್ಲೀನ್ ಮಾಡುವೇನು. ಶನಿವಾರದಲ್ಲಿ 13 ವಯಸ್ಸು, ಇನ್ನೂ ಕಮ್ಮಿ, ಕ್ಲೀನ್ ಮಾಡುವೇನು. ನಮ್ಮ ಮನೆಯಲ್ಲಿರುವಂಥ ಎಲ್ಲರ ಬಟ್ಟೆ ತಗೊಂಡು ಹೋಗಿ ನದಿಯಲ್ಲಿ ಹೋಗಿ ವಾಶ್ ಮಾಡಿ ಎತ್ಕೊಂಡ್ಬಂದು ನಾವು ಒಣಗಾಕ್ವೇನು. ನಮ್ಮ ತಾಯಿಗೆ ಹುಷಾರಿಲ್ಲದೆ ಇದ್ದಾಗ ನಮ್ಮ ಅಮ್ಮ ಅವಾಗಲೂ ಹೇಳುವರು, ಮನೆಯಲ್ಲಿರುವಂಥ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾನೆ ನೋಡ್ರಿ, ನಿಮ್ಮೆಲ್ರಿಗಿಂತ ಅವನೇ ಮೇಲಿರ್ತಾನೆ ನೋಡ್ರಿ ಅಂತ ನಮ್ಮ ತಾಯಿ ಅವತ್ತು ಹೇಳಿದ್ರು. ಪ್ರಿಯದೇವ ಮಕ್ಕಳ ಗಮನಿಸ್ಕೊಳ್ಳಿ, ರೆಸ್ಪಾನ್ಸಿಬಿಲಿಟಿ. ಹಲ್ಲೆಲೂಯಾ. ನಿನ್ನ ಕೈಯಲ್ಲಿ ದೇವರು ಕೊಟ್ಟಿರುವಂಥ ಒಂದೊಂದರಲ್ಲಿಯೂ ನೀನು ಜವಾಬ್ದಾರಿ ಉಳ್ಳವನಾಗಿದ್ದರೆ, ದಾವೀದನಿಗೆ ಆಶೀರ್ವಾದ ಕೊಟ್ಟಿದ್ದ ದೇವರು ನಿನಗೂ ಆಶೀರ್ವಾದ ಕೊಟ್ಟು ನಿನ್ನ ಮೇಲೆ ಕೆತ್ತುವ ದೇವರಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಣ್ಣ ಅವನು ನೋಡ್ಕೊಳ್ತಾನಂತ ನಾನು ಬಿಟ್ಬಿಟ್ಟು ಬಂದೆ. ಕೆಲವರು ಹೇಳು, ಇನ್ನೊಂದು ವಿಷಯ ಹೇಳ್ಕೊತಾ, ಮಿಸ್ಟೇಕ್ ಆಗ್ಬಿಟ್ರೆ ಅದನ್ನು ಒಪ್ಕೊಳ್ಳುವಂಥ ಮನಸ್ಸಿರಬೇಕು. ಅಲ್ಲ, ಅದು ಅವರು ಸಣ್ಣ ತಪ್ಪು ಮಾಡಿ ದೊಡ್ಡ ತಪ್ಪು ಮಾಡಲಿ, ಎತ್ತಿ ಪಡಾರಂತ ಪಕ್ಕದಲ್ಲಿರುವವರು ಆಗ್ತಾರೆ, ಬೇರೆಯವ್ರ ಮೇಲೆ ಆಗ್ತಾರೆ ಅಂತ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳ. ಆದರೆ ಆ ಒಪ್ಪಿಕೊಳ್ಳುವಂಥ ಮನಸ್ಸನ್ನು ನೋಡಿ, ಅವನಲ್ಲೇ ದೇವರು ನಿರಂತರವಾಗಿರ್ತಾನೆ, ಕರ್ತನು ತಂಗಿರ್ತಾನೆ. ಹಲ್ಲೆಲೂಯಾ. ನನ್ನ ಮನೆಯಲ್ಲಿ ಒಂದು ಸಣ್ಣ ಕಾರ್ಯ ನಡೆಯಬಾರದ ಕಾರ್ಯಗಳು ನಡೆದಿದ್ರೆ
ಅದು ಯಾರೇ ಮಾಡಿದ್ರು ನಾನೇ ಕಾರಣ. ಯಾಕಂದ್ರೆ ನಾನು ಅದನ್ನು ನೋಡಬೇಕಿತ್ತು, ನಾನು ನೋಡ್ಕೊಳ್ಳಿಲ್ಲ. ನಾನು ಜವಾಬ್ದಾರಿ ವಹಿಸ್ಕೋಬೇಕಿತ್ತು, ನಾನು ವಹಿಸ್ಕೊಳ್ಳಿಲ್ಲ. ಅದು ನನ್ನದೇ ತಪ್ಪು. ನಾನು ಇನ್ಮೇಲೆ ಕರೆಕ್ಟಾಗಿ ಅದು ನೋಡ್ಕೊಳ್ತೀನಿ. ಸೊ ಸಬ್ಮಿಷನ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ. ಯಜಮಾನನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಸಮಯ ಇದೆಯನ್ನು ಇರುವ ಸ್ಥಳದಲ್ಲಿ 2 ಕೈಗಳು ಎತ್ತಿ ಪ್ರಾರ್ಥನೆ ಮಾಡುವ. ಒಂದು ವೇಳೆ ಮುಗಿಸಿಲ್ಲ, ಭಯಪಡಬೇಡಿ. ಒಂದು ವೇಳೆ ಕರ್ತನು ಕೊಟ್ಟಿರುವಂಥದ್ರಲ್ಲಿ ನೀನು ಜವಾಬ್ದಾರಿ ಇಲ್ಲದೆ ಹೋಗಿದ್ದಿದ್ರೆ ನೀನು ಯೋಚನೆ ಮಾಡಿ ನೋಡು, ದೇವರು ನಿನ್ನಿಂದ ಅದನ್ನು ತೆಗೆದಿರ್ತಾನೆ. ಅದು ಹಣ ಆಗಲಿ, ಕೆಲಸ ಆಗಲಿ, ಕುಟುಂಬ ಆಗಲಿ, ಮಕ್ಕಳಾಗಲಿ, ಮನೆಯಾಗಲಿ, ಅಭಿಷೇಕ ಆಗಲಿ, ಸೇವೆ ಆಗಲಿ, ಯಾವುದರಲ್ಲಿ ನಿನ್ನ ಜವಾಬ್ದಾರಿ ಇಲ್ಲದೆ ಹೋಗಿದೆಯೋ ಕರ್ತನ ಅದು ನಿನ್ನ ಕೈಯಿಂದ ತೆಗೆದಿರ್ತಾನೆ. ಎಷ್ಟು ಜನ ಪ್ರಾರ್ಥನೆ ಮಾಡುತ್ತೀರಾ? ದೇವನೇ, ಇವತ್ತು ನನ್ನನ್ನು ಒಪ್ಪಿಸಿಕೊಡುತ್ತೇನಪ್ಪ, ಇವತ್ತು ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಇನ್ನು ಮೇಲೆ ಒಂದೊಂದು ಕಾರ್ಯಗಳು ನಾನು ಜವಾಬ್ದಾರಿಯಾಗಿರ್ತೀನಿ ಅಂತ ಹೇಳಿ ಕರ್ತನಿಗೆ ಅರಿಕೆ ಮಾಡಿ. ನಾನು ಜವಾಬ್ದಾರಿಯಾಗಿರ್ತೀನಿ ಅಪ್ಪ ಅಂತ ಹೇಳಿ ಹರಕೆ ಮಾಡಿ. ಜವಾಬ್ದಾರಿ ಉಳ್ಳಂತ ಮಕ್ಕಳ ಕರ್ತನ ಆಶೀರ್ವದಿಸ್ತಾನೆ. ಒಂದು ವೇಳೆ ನಿನ್ನ ಮಕ್ಕಳು ಯಾರಾದರೂ ಜವಾಬ್ದಾರಿ ಇಲ್ಲದಿರುವಂತ ಮಕ್ಕಳಾಗಿದ್ದರೆ ಅವರ ಹೆಸರು ಹೇಳಿ ಪ್ರಾರ್ಥನೆ ಮಾಡಿ, ಏಸಪ್ಪ ನನ್ನ ಮಗುವನ್ನ ಇನ್ನ ಮೇಲೆ ನನ್ನ ಜವಾಬ್ದಾರಿ ಉಳ್ಳಂತ ಮಗುವಾಗಿ ನಾನು ಬೋಧಿಸಿ ಬೆಳೆಸ್ತೇನೆ ಅಂತ ಹೇಳಿ. ಯಾಕಂತಂದ್ರೆ ಇವತ್ತು ಮನೆಯಲ್ಲಿ ಜವಾಬ್ದಾರಿ ಇಲ್ಲದವನು ನಾಳೆ ಅವನ ಸ್ವಂತ ಕುಟುಂಬದಲ್ಲಿ ಜವಾಬ್ದಾರಿಯಾಗಿರಲ್ಲ. ಮನೆಯಲ್ಲಿ ಜವಾಬ್ದಾರಿ ಇಲ್ಲದವನು ನಾಳೆ ದೇವರ ಸೇವೆಯಲ್ಲಿ ಜವಾಬ್ದಾರಿಯಾಗಿರಲ್ಲ. ಬೆಳೆಯುವ ಪೈರು ಮೊಳಕೆಯಲ್ಲೇ ಗೊತ್ತಾಗುತ್ತೆ ದೇವರ ಮಗುವೆ, ಕರ್ತನು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನೀನು ಮೋಸ ಹೋಗಬೇಡ. ನೀನು ಇವತ್ತು ಒಂದು ತೀರ್ಮಾನ ಮಾಡು, ನನಗೆ ನೀನು ಕೊಟ್ಟಿರುವಂತ ಮಕ್ಕಳಿಗೆ ಜವಾಬ್ದಾರಿಯನ್ನ ಬೋಧಿಸಿ ನಾನು ಬೆಳೆಸುತ್ತೇನಪ್ಪ, ಜವಾಬ್ದಾರಿಯನ್ನು ಬೋಧಿಸಿ ಬೆಳೆಸ್ತೇನಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನ ಸೇವೆ ಸಾಮರ್ಥ್ಯವಾದಿಗಳನ್ನು ನಂಬಿಲ್ಲ. ಕರ್ತನ ಸೇವೆ ನಂಬಿಗಸ್ತರನ್ನು ನಂಬಿರುವಂಥದ್ದಾಗಿದೆ. ಆಮೇಲೆ ಗಮನಿಸಿ, ಇಲ್ಲಿ ತಾಳ್ಮೆ ಇತ್ತು, ಜವಾಬ್ದಾರಿ ಇತ್ತು. ಇದು 2 ಗುಣಾದೇಶಗಳು ದಾವೀದನನ್ನ ದೇವರು ಉಪಯೋಗ ಮಾಡುವುದಕ್ಕೆ ಕಾರಣವಾಗಿತ್ತು. ಇವತ್ತು ಅನೇಕರು ಜವಾಬ್ದಾರಿ ಇಲ್ಲದೆ ಅಲಕ್ಷ್ಯವಾಗಿದ್ಬಿಟ್ಟು ಇವತ್ತು ಈಸಿ ಟು ಬ್ಲೇಮ್ ಅದರ್ಸ್. ಗೊತ್ತಾ ಒಂದು ವಿಷಯ ಗೊತ್ತಾ? ಬೇರೆಯವರ ಮೇಲೆ ತಪ್ಪು ಹೊರಿಸುವವರು ಯಾವತ್ತೂ ಉದ್ಧಾರ ಆಗುವುದೇ ಇಲ್ಲ. ತನಗೆ ಆಗಿರುವಂತ ನಷ್ಟಕ್ಕೆ ತಾನೇ ಜವಾಬ್ದಾರಿ ವಹಿಸ್ಕೋಬೇಕು. ಇನ್ನೊಬ್ಬರ ಮೇಲೆ ಈಸಿಯಾಗಿ ಹತ್ತಾಕ್ಬಿಟ್ಟು ಅವರೇ ನಮಗೆ ಹಿಂಗ್ ಮಾಡಿಬಿಟ್ರು ಅನ್ನುವಂಥವ್ರು ನೋಡಿ ದೇವರು ಯಾವತ್ತೂ ಅವ್ರನ್ನ ಉಪಯೋಗ ಮಾಡುವುದೇ ಇಲ್ಲ. ಹಲ್ಲೆಲೂಯಾ. Humbleness and responsibility, submission and responsibility. ಸಣ್ಣದರಲ್ಲಿ ಜವಾಬ್ದಾರಿ ಇರಬೇಕು, ದೊಡ್ಡದರಲ್ಲಿ ಜವಾಬ್ದಾರಿ ಇರಬೇಕು. ಹಲ್ಲೆಲೂಯಾ. ಜವಾಬ್ದಾರಿ ಉಳ್ಳಂತ ಮಕ್ಕಳಾಗಿದ್ದರೆ ನಿಮ್ಗೆ ಆಶೀರ್ವಾದ ಬರ್ತದೆ. ಇಲ್ಲಿ ಎಷ್ಟೇ ಯವನಸ್ಥ ಮಕ್ಕಳಿದ್ದೀರಿ, ಬಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಉಳ್ಳವರಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆ ಈಚೆ ಸೈಕಲ್ ನಿಲ್ಲಿಸ ಯಾರೇ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಯಾಕೆ ಮನೆ ಈಚೆ ಯಾಕೆ ನಿಲ್ಸಿದೆ? ರಾತ್ರಿ ಎತ್ತಿ ಒಳಗಡೆ ಮರೆತ್ಬಿಟ್ಟೆ ಬ್ರದರ್, ಎತ್ಕೊಂಡು ಹೋಗ್ಬಿಟ್ಟವ್ರೆ ಕಳ್ಳರುಗಳು ಅಂತ. ಕಳ್ಳರು ಅವರಲ್ಲ, ನೀವೇ. ಯಾಕೆ ಹೇಳಿ? ದೇವರು ಕೊಟ್ಟಿರುವುದರಲ್ಲಿ ಏನಿಲ್ಲ, ನಿಮಗೆ ಜವಾಬ್ದಾರಿ ಇಲ್ಲ. ಕರ್ತನು ಕೊಟ್ಟಿರೋದು ಜವಾಬ್ದಾರಿ ಇರಬೇಕು. ಹಲ್ಲೆಲೂಯಾ. ಆಮೇಲೆ ಗಮನಿಸಿ, ಇಲ್ಲಿ ಇದು ಒಂದು ವಿಷಯ.
ನೀವು ಈ ಘಟನೆ ನಡೆಯುವುದಕ್ಕೆ ಮುಂಚಿತವಾಗಿ ದಾವೀದನ ಮನೆಗೆ ಸ್ವಲ್ಪ ಬೇಗ ಬನ್ನಿ, ರಿಟರ್ನ್ ಬನ್ನಿ, ರಿವರ್ಸ್ಗೆ ಹೋಗೋಣ. ಇದ್ದೀರಾ? ದಾವೀದನ ಮನೆಗೆ ಬಂದ್ರಾ? ಹಲ್ಲೆಲೂಯಾ. ದಾವೀದನ ಮನೆಯಲ್ಲಿ ನಡೆದಂತ ಒಂದು ಸೀನ್ ನಾನು ಜ್ಞಾಪಕ ಮಾಡ್ತೀನಿ ನೋಡ್ರಿ. ಆ ದಾವೀದನ ಮನೆಯಲ್ಲಿ ದಾವೀದನ ತಂದೆ ಈಸಾಯ ಇದ್ದಾನೆ. ಸಮುವೇಲನು ಅವರ ಮನೆಯಲ್ಲಿ ಬಂದು ಮುಖ್ಯಸ್ಥನಾಗಿ ಚೇರಲ್ಲಿ ಕೂತಿದ್ದಾನೆ. ದಾವೀದನ ತಂದೆ, ದಾವೀದನ ಅಣ್ಣಂದಿರು ಸುತ್ತ ನಿಂತವರು. ಓಕೆ, ಇದ್ದೀರಾ? ಹಲ್ಲೆಲೂಯಾ. ಇಲ್ಲಿ ದಾವೀದ ಇಲ್ಲ. ಸೊ ಸಮುವೇಲ ಹೇಳ್ತಾ ಇದ್ದಾನೆ, ನಿನ್ನ ಮಗನಲ್ಲಿ ಒಬ್ಬನ್ನ ದೇವರು ಆರಿಸಿಕೊಂಡಿದ್ದಾನೆ, ಆದ್ದರಿಂದ ಅವನನ್ನು ಅಭಿಷೇಕ ಮಾಡಕ್ ಬಂದಿದ್ದೀನಿ, ಒಬ್ಬೊಬ್ಬನಾಗಿ ಕರ್ಕೊಂಬ ಅಂದಾಗ ತಿರುಗಿ ಸಿಗಲು 16ನೇ ಅಧ್ಯಾಯಕ್ಕೆ ಬನ್ನಿ ಬೇಗ. ಸ್ವಲ್ಪ ದಾವೀದನ ಮನೆಗೆ ಹೋಗಿ ಬರುವ. ಹಲ್ಲೆಲೂಯಾ. ಬರ್ತೀರಾ ಸರ್? ಬರ್ತೀರಾ? ದಾವೀದನ ಮನೆಗೆ ಬನ್ನಿ. 16ನೇ ಅಧ್ಯಾಯ ಅಲ್ಲಿ 6ನೇ ವಚನದಿಂದ ಓದಿಕೊಳ್ಳುವ. ಅವರು ಬರಲು ಅವನು ಎಲಿಯಾಬನನ್ನು ನೋಡಿ ನಿಶ್ಚಯವಾಗಿ ಯೆಹೋವನ ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು. ನಿಶ್ಚಯವಾಗಲು ಯೆಹೋವನು ಅಭಿಷೇಕಿಸಿ ಆರಿಸಿಕೊಂಡವನು ಇವನಾಗಿ ಇರಬೇಕು ಅಂತ ಅಂದುಕೊಳ್ತಾ ಇದ್ದಾನೆ. ಆದರೆ ಯೆಹೋವನು ಸಮುವೇಲನಿಗೆ ನೀನು ಅವನ ಚಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ನಾನು ಹೇಳಿ, ಎಲ್ಲರೂ ಹೇಳಿ, ಹೇಳಿ ಅಲ್ಲ, ಏನ್ ಬರೆದು ಹೇಳಿ. ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಈ ಮಾತಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ. ಮುಂದಿನ ವಚನಕ್ಕೆ ಬನ್ನಿ. ಯೆಹೋವನು ಮನುಷ್ಯರತ್ತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಅಂದನು. ಇಷಾಯನು ಅಭಿನಾದಾಬನನ್ನು ಸಮುವೇಲನ ಬಳಿಗೆ ಬರಮಾಡಲು ಸಮುವೇಲನು ಯೆಹೋವನು ಇವನನ್ನು ಆರಿಸಿಕೊಳ್ಳಲಿಲ್ಲ ಅಂದನು. ಎಂದನು. ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ಮೊದಲನೇ ಬಂದವನ ಹೆಸರು ಏನ್ ಹೇಳಿ? ಎಲಿಯಾಬ. ಆಮೇಲೆ ಬಂದವನ ಹೆಸರು ಏನ್ ಹೇಳಿ? ಅಭಿನಾದಾಬನು. ಓಕೆನಾ? ನೋಡಿ, ಇಲ್ಲಿ ಎಲಿಯಾಬನಿಗೂ ಅಭಿನದಾಬನಿಗೂ ಒಂದೇ ಪದ ಉಪಯೋಗ ಮಾಡಲಿಲ್ಲ. ಇದೀರ ಇಲ್ಲಿ? ಎಲಿಯಾಬನಿಗೂ ಇವನಿಗೂ ಒಂದೇ ಪದ ಉಪಯೋಗ ಮಾಡಲಿಲ್ಲ, ಬೇರೆ ಬೇರೆ ಪದ ಉಪಯೋಗ ಮಾಡಿದ್ದಾನೆ. ಎಲಿಯಾಬನಿಗೆ ಏನು ಪದ ಉಪಯೋಗ ಮಾಡ್ದ ಹೇಳಿ? ನಾನು ಇವನನ್ನು ತಳ್ಳಿಬಿಟ್ಟಿದ್ದೇನೆ. ಅಭಿನದಾಬನಿಗೆ ನಾನು ಇವನನ್ನ ಆರಿಸಿಕೊಳ್ಳಿಲ್ಲ. ಈಗ ಆರಿಸಿಕೊಳ್ಳಿಲ್ಲ ಅನ್ನೋದು ಹೆಂಗಿದೆ? ತಳ್ಳಿಬಿಟ್ಟಿದ್ದೇನೆ ಅಂತ ಅನ್ನೋದು ಎಲ್ಲಿದೆ ವಿಷಯ ಗೊತ್ತಾ? ಇಸಾಯನ ಮಗನಲ್ಲಿ ದಾವೀದನಲ್ಲ ದೇವರು ಮೊದಲು ಆರಿಸಬೇಕಾಗಿದ್ದು. ದೇವರು ಆರಿಸಬೇಕಾಗಿದ್ದು ಎಲಿಯಾಬನ್ನ. ಯಾಕಂತಂದ್ರೆ ಇವನ್ನ ತಳ್ಳಿ ಬಿಟ್ಟಿದ್ದೇನೆ. ಹಾಗಾದ್ರೆ ಆಲ್ರೆಡಿ ಲಿಸ್ಟಲ್ಲಿ ಇಟ್ಕೊಂಡಿದ್ದ, ತಳ್ಳಿ ಬಿಟ್ಬಿಟ್ಟಿದ್ದಾನೆ. ಶೇಷರತ್ನಮ್ಮ ಈ ಸೇವೆಯನ್ನ ನಡೆಸುತ್ತಿದ್ದಾಗ ದೇವರು ಶೇಷರತ್ನಮ್ಮಗೆ ಹೇಳಿದ್ರಂತೆ, 3 ಪರಿಶುದ್ಧವಂತನ ನಾನು ಆರಿಸಿಕೊಳ್ಳುತ್ತೇನೆ. ನೀನು ಇಲ್ಲಿಂದ ಹೊರಡುವುದಕ್ಕೆ ಮುಂಚಿತ, ನೀನು ಈ ಭೂಮಿಯನ್ನು ಬಿಡುವುದಕ್ಕೆ ಮುಂಚಿತ, ನೀನು 3 ಜನ ನಿನ್ನ ಬಳಿಗೆ ನಾನು ಕರ್ಕೊಂಡ್ಬರುತ್ತೇನೆ. ಅವರ ಕಾಳುಗಳನ್ನ ತೊಳೆದು ನೀನು ಅವರ ಕೈಗಳಿಗೆ ಸೇವೆಯನ್ನು ಒಪ್ಪಿಸಿಕೊಡ್ಬೇಕು ಅಂತ ಹೇಳಿ ದೇವರು ಶೇಷರತ್ನಂ ಅವರಿಗೆ ಮಾತಾಡಿದ್ರಂತೆ. ಅದರಲ್ಲಿ ಒಂದು ವ್ಯಕ್ತಿ ಹೆಸರನ್ನ ಶೇಷರತ್ನಮ್ಮ ಇದ್ದಾಗಲೇ ಹೇಳಿದರು. ಶೇಷರತ್ನಮ್ಮನ ಜೊತೆ ಅವರು ಸೇವೆ ಮಾಡುತ್ತಿದ್ರು. ಒಳ್ಳೆ ಅಭಿಷಕ್ತರು. ದೇವರು ಹೇಳಿದ್ರಂತೆ, ಇವನು ಆ 3 ಜನರಲ್ಲಿ ಒಬ್ಬ.
ಅಂತ ದೇವರು ಹೇಳಿದ್ರಂತ. ಆದರೆ ಸ್ವಲ್ಪ ಕಾಲದ ನಂತರ ಆತನು ಸೇಸರತ್ತನವರ ಮಾತನ್ನ ಮೀರಿ ಬೇರೆ ಸೇವಕರುಗಳು ಸುಳ್ಳಾಗಿ ಹೇಳಿದಂತ ಪ್ರವಾದನೆಯನ್ನು ನಂಬಿ ಈ ಸೇವೆಯನ್ನು ಬಿಟ್ಟು ಹೊಂಟೋದ್ರು. ಕಡೆ ತನಕ ಅವರು ಈ 3 ವ್ಯಕ್ತಿಗಳು ಒಬ್ಬರಾಗಿ ಬರಲೇ ಇಲ್ಲ. ಅಪ್ಪ ಸತ್ತು ಹೋದ್ರು. ಇವಾಗ ಸೇವಕರು ಸತ್ತು ಹೋದರು. ಪ್ರಿಯ ದೇವ ಮಕ್ಕಳೇ, ದೇವರು ಈಗಾಗಲೇ ಎಲಿಯಾಬನ್ನ ಲಿಸ್ಟ್ನಲ್ಲಿ ಇಟ್ಟಿದ್ದನು. ಆದರೆ ಅವನನ್ನ ತಳ್ಳಿ ಬಿಟ್ಟನು ಅಂತ ಇದೆ. ಆರಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಡಿಫರೆಂಟ್. ಅವನ ತಳ್ಳಿ ಬಿಟ್ಟಿದ್ದೇನೆ. ಇನ್ ಇಂಗ್ಲಿಷ್, ಐ ಹ್ಯಾವ್ ರಿಜೆಕ್ಟೆಡ್ ಹಿಮ್. ನಾನು ಅವನ ರಿಜೆಕ್ಟ್ ಮಾಡಿದ್ದೇನೆ. ಹಲೋ, ಇದೀರಾ? ಆರಿಸಿಕೊಳ್ಳಿಲ್ಲ ಅಂತ ಹೇಳುವುದಕ್ಕೆ ಬದಲಾಗಿ ತಳ್ಳಿ ಬಿಟ್ಟಿದ್ದೇನೆ ಅಂತ ಹೇಳಿದಕ್ಕೆ ಏನ್ ಕಾರಣ ಗೊತ್ತಾ? ಎಲಿಯಾಬನು ಆತ್ಮಿಕದಲ್ಲಿ ನಡೆಯುವವನಲ್ಲ, ಆತ್ಮದಲ್ಲಿ ನಡೆಯುವವನಲ್ಲ, ಮಾಂಸಿಕವಾದಂಥ ಆಲೋಚನೆ ಬರುವ. ಹೇಳ್ತೇನೆ, ಈ ಸಂದೇಶ ಪ್ರಾರಂಭ ಮಾಡುವಾಗಲೇ ದೇವರು ಹೇಳಿದಂಥ ಒಂದು ಎಚ್ಚರಿಕೆ ಇದು. ಅನೇಕರ ದೇವರು ತನ್ನ ಸೇವೆಯಲ್ಲಿ ಲಿಸ್ಟಲ್ಲಿ ಇಟ್ಟಿರ್ತಾನೆ. ಅವರು ಅಯೋಗ್ಯರಾಗಿ ಹೋದಾಗ ಅವರನ್ನ ತಳ್ಳಿಬಿಡುತ್ತಾನೆ, ರಿಜೆಕ್ಟ್ ಮಾಡಿ ಅವರಿಗೆ ಬದಲಾಗಿ ಬೇರೆಯವ್ರನ್ನ ಸ್ಥಾನಕ್ಕೆ ತರುವಾತನಾಗಿದ್ದಾನೆ. ಈ ಎಲಿಯಾಬನು ಮಾಂಸಿಕವಾದ ಯೋಚನೆ ಇರುವವನು. ಇವನಿಗೆ ದೇವರ ಭಯ ಇಲ್ಲ, ದೇವರ ಆಲೋಚನೆ ಇಲ್ಲ, ದೇವರ ಕುರಿತಾದ ಅರಿವೇ ಅವನಿಗೆ ಇಲ್ಲ. ಹೆಂಗೆ ಅಂತ ಕೇಳ್ತೀರಾ? ಈಗ ನೀವೇ ಹೇಳಿ, ದಾವೀದನಿಗೆ ಅಭಿಷೇಕ ಮಾಡಿದಾಗ ಯಾರ ನಡುವಿನಲ್ಲಿ ಅಭಿಷೇಕ ಆಯಿತು? ಅವನ ಸಹೋದರ ನಡುವಿನಲ್ಲಿ ಅಭಿಷೇಕ ಆಯಿತು. ಎಲಿಯಾಬ ಇದ್ನಲ್ಲಿ ಇದ್ದ ಅಲ್ವೇ? ಈ ಎಲಿಯಾಬನಿಗೆ ಗೊತ್ತು, ತನ್ನ ತಮ್ಮನಾದಂಥ ದಾವೀದನ ದೇವರು ಆರಿಸ್ಕೊಂಡವ್ರೆ, ಅವನ ದೇವರು ಅಭಿಷೇಕ ಮಾಡವ್ರೆ, ಇವನು ನಾಳೆ ದಿವಸ ರಾಜನಾಗ್ತಾನೆ ಅನ್ನೋದು ಅವನಿಗೆ ಗೊತ್ತು. ಆದರೆ ಈ ಎಲಿಯಾಬನು ಮಾಡಿದ ಒಂದು ಕೆಲಸ ನಾನು ನಿಮ್ಗೆ ತೋರಿಸ್ತೀನಿ. ಓದಿಕೊಳ್ಳು, 17ನೇ ಅಧ್ಯಾಯಕ್ಕೆ ಬರುವ. ಈ ದಾವೀದ ಅಲ್ಲಿ ಅಣ್ಣಂತಿಯರಿಗೆ ಊಟ ಕೊಟ್ಬಿಟ್ಟು, ಹಲೋ ಇಲ್ಲಿದ್ದೀರಾ? ದಾವೀದ ಅಣ್ಣಂದಿರಿಗೆ ಊಟ ಕೊಟ್ಬಿಟ್ಟು ಮನೆಗೆ ತಿರುಗಿ ಬರಲಿಲ್ಲ. ಈ ಅಭಿಷಕ್ತರು ಯಾವಾಗಲೂ ಏನು ಗೊತ್ತಾ? ಅವ್ರನ್ನ ನೀನು ಒಂದು ಕೆಲಸಕ್ಕೆ ಕಳಿಸಿದ್ರೆ 9 ಕೆಲಸ ಮಾಡಿ ಮುಗಿಸ್ಬಿಟ್ಟು ಬರುವಂಥವರಾಗಿರುತ್ತ. ನೋಡಿದ್ದೀರಾ ಅವ್ರನ್ನ? ನೋಡಿದ್ದೀರಾ? ಅಯ್ಯೋ, ಕೆಲವ್ರಿಗೆ ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಅಭಿಷಕ್ತರನ್ನ ನೋಡಿ, ದೇವರು ಉಪಯೋಗ ಮಾಡುವಂಥ ವ್ಯಕ್ತಿ ನೋಡ್ರಿ, ಅವ್ರನ್ನ ಒಂದು ಕೆಲಸ ಕಳಿಸಿದ್ರೆ ಅವ್ರು 1 ಮಾಡಲ್ಲ, 9 ಮಾಡ್ತಾರೆ. ಹಲ್ಲೆಲೂಯಾ. ಸೊ ದಾವೀದ ಏನ್ ಮಾಡ್ದ? ಊಟ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಯುದ್ಧ ರಂಗದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾವನೆ. ಅಲ್ಲಿ ಫಿಲಿಸ್ತೀನ್ ಒಬ್ಬ ಬಂದು, ಏ ಇಸ್ರಾಯೇಲಿಯರೇ, ಯಾರಾದಿದ್ದೀರಾ ನನ್ನ ಜೊತೆ ಯುದ್ಧ ಮಾಡಕ್ಕೆ ಬನ್ರಿ ಅಂತ ಕರಿತಾವನೆ. ದಾವೀದ ಅದನ್ನು ನೋಡ್ಕೊಂಡೆ ನಿಂತವನೆ. ದಾವೀದ ಕೇಳ್ತಾ ಇದ್ದಾನೆ, ಇವನ್ನ ಕೊಂದ್ರೆ, ಇವನ್ನ ಕೊಲ್ಲುವವನಿಗೆ ರಾಜ ಏನು ಬಹುಮಾನ ಕೊಡ್ತಾನೆ? ಅವ್ರು ಹೇಳ್ತಾವ್ರೆ, ರಾಜ ಏನು ಕೊಡ್ತಾನೆ ಗೊತ್ತಾ? ಅವ್ರ ಮಗಳನ್ನ ಮದುವೆ ಮಾಡಿಕೊಡ್ತಾನೆ ಅಂತ. ಹೌದಾ? ಹೂ ಕಣಪ್ಪ, ಅವನಿಗೆ ಒಳ್ಳೆ ಐಶ್ವರ್ಯನಾಗಿ ಮಾಡಿ ತನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತಾನಂತೆ. ಆವಾಗ ಇವನು ಏನಂತಾನೆ, ಒಂದು ವೇಳೆ ಈ ಅಪ್ಪ ಸುಳ್ಳು ಹೇಳಿದ್ರೆ ಅಲ್ಲಿ ಹೋಗಿ ಕೇಳೋಣ ಅಂತ ಹೇಳಿ ಅಲ್ಲಿ ಹೋಗಿ ಕೇಳ್ತಾ ಇದ್ದಾನೆ. ಎಲ್ಲರೂ ಒಂದೇ ಥರ ಹೇಳ್ತಾ ಇದ್ದಾರೆ. ಇವನಿಗೆ ಗೊತ್ತಾಯ್ತು, ಓಹೋ ಇದು ನಿಜ. ಹೀಗೆ ದಾವೀದನು ಒಬ್ಬರೊಬ್ಬರ ಜೊತೆ ಮಾತಾಡ್ತಿರುವಾಗ ಅಭಿಷೇಕ ನಡೆದಿರುವುದನ್ನ ಕಣ್ಣಾರೆ ನೋಡಿರುವಂಥ ಎಲಿಯಾಬ ಎಂಥ ಬುದ್ಧಿಹೀನಾಗಿದ್ದ ನೋಡ್ರಿ. ಓದಿಕೊಳ್ಳುವಲ್ಲಿ
ದಾವೀದನು ಜನರ ಸಂಗಡ ಹೀಗೆ ಮಾತಾಡುತ್ತಿರುವುದನ್ನು ಅವನ ಹಿರಿ ಅಣ್ಣನಾದ ಎಲಿಯಾಬನು ಕೇಳಿ, 26ನೇ ವಚನ, ದಾವೀದನು ಹೀಗೆ ಅಲ್ಲಿ ನಿಂತಿರುವವರ ಸಂಗಡ ಮಾತಾಡುವುದನ್ನ ಅವನ ಅಣ್ಣನಾದಂತ ಎಲಿಯಾಬನು ಕೇಳಿ ಕೋಪಗೊಂಡು ನೀನು ಇಲ್ಲಿಗೆ ಬಂದದ್ದೇಕೆ? ನೀನು ಇಲ್ಲಿಗೆ ಬಂದಿದ್ದು ಏಕೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದಿ? ಅಡವಿಯಲ್ಲಿರುವಂತ 4 ಕುರಿಗಳನ್ನ ಯಾರಿಗೆ ಒಪ್ಪಿಸಿ ಬಂದಿ? ನಿನ್ನ ಸೊಕ್ಕು ತುಂಟುತನವು ನನಗೆ ಗೊತ್ತದೆ. ನಿನ್ನ ಸೊಕ್ಕು ತುಂಟುತನವು ನನಗೆ ಗೊತ್ತದೆ. ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದಿ ಎಂದು ಅವನನ್ನು ಗದರಿಸಲು, ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದಿ ಎಂದು ಅವನ್ನ ಗದರಿಸಿದನು. ದಾವೀದನು ನಾನೇನು ತಪ್ಪು ಮಾಡಿದೆನು? ಬರೀ ಮಾತಾಡಿದೆನಷ್ಟೇ ಎಂದು ಹೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಹಾಗೆಯೇ ವಿಚಾರ ಮಾಡಲು ಹಲ್ಲೆಲೂಯಾ. ನೋಡಿ, ಇಲ್ಲಿ ಎಲಿಯಾಬನಿಗೆ ಗೊತ್ತು ಇವನ ಅಭಿಷೇಕ ಹೊಂದಿದ್ದಾನೆ ಅಂತ ಹೇಳಿ. ಎಲಿಯಾಬನಿಗೆ ಗೊತ್ತು ತನ್ನ ತಮ್ಮ ಅಭಿಷಕ್ತನು ಅಂತ ಹೇಳಿ. ಎಲಿಯಾಬನಿಗೆ ಗೊತ್ತು ಇವನ ಮೇಲೆ ದೇವರ ಆತ್ಮನು ಬಂದಿದೆ, ನಾವು ನೋಡಿದೆವು ಅಂತ. ಆದ್ರೆ ಏನ್ ಗೊತ್ತಾ, ಆದರೂ ಕೂಡ ಏನ್ ನಮ್ಮ ವಯಸ್ಸಲ್ಲಿ ಚಿಕ್ಕವನು, ನಮ್ಮ ಹುಡುಗ, ನಾನು ನೋಡಿ ಬೆಳೆದವನು ಅಲ್ವೇ, ನಾನು ಹಾಕಿರುವಂತ ಪ್ಯಾಂಟ್ ಶರ್ಟ್ ಎಲ್ಲ ನಮ್ಮಪ್ಪ ಅವನಿಗೆ ಕೊಟ್ಟರು, ನಾನು ಹಾಕಿದ ಚಡ್ಡಿಯಲ್ಲಿ ಹಾಕೊಂಡು ಬೆಳೆದವನವನು. ಇವನು ಇವಾಗ ಹಂಗೆ ಬಂದು ನಿಂತ್ಕೊಂಡವನೆ. ಗಮನಿಸಿ, ಇದು ಪ್ರಾಪಂಚಿಕತೆ. ಈ ಮನಸ್ಸಿದೆ ನೋಡ್ರಿ, ಇದೇ ಪ್ರಾಪಂಚಿಕತೆ. ಯಾರು ನಿಮಗೆ ಚಿಕ್ಕವರಾಗಿರ್ಲಿ ಅಥವಾ ದೊಡ್ಡವರಾಗಿರ್ಲಿ, ಕಾಸಗೂಡಿಸ್ಕೊಂಡು ಬಿದ್ದಿದವರಾಗಿರ್ಲಿ, ಅವರ ಮೇಲೆ ದೇವರ ಆತ್ಮನ ಅಭಿಷೇಕವನ್ನು ನೀನು ನೋಡಿಬಿಟ್ರೆ ಆಮೇಲೆ ನೀನು ಅವನ ಕಾಸಗೂಡಿಸಿದವನಾಗಿ ನೋಡಬಾರದು, ಅವನ ಕರ್ತನ ಸೇವಕ. ದಟ್ ಇಸ್ ಎ ರಿಯಲ್ ಸಬ್ಮಿಷನ್. ನಿಜವಾದಂಥ ವ್ಯಕ್ತಿ ಒಂದು ಆತ್ಮಿಕದಲ್ಲಿ ನಡೀತಾ ಇದ್ದಾನಂತಂದ್ರೆ ಇದೇ ಅವನ ಗುರುತು. ಆಮೇಲೆ ಅವನ ಅಭಿಷೇಕ ಮಾಡಲ್ಪಟ್ಟಿದ್ದನ್ನ ಕಣ್ಣಾರ ಕಂಡ್ರು ಕೂಡ ಹೇಳ್ತಾ ಇದ್ದಾನೆ, ಇಲ್ಲೇನ್ ಮಾಡ್ತಾ ಇದೀಯಾ, ಇಲ್ಲಿ ಯಾಕೆ ಬಂದಿದ್ಯಾ ನೀನು? ಅಲ್ಲಿ ಇರುವಂತ 4 ಕುರಿಗಳನ್ನ ಯಾರ ಹತ್ರ ಬಿಟ್ಟು ಬಂದಿದ್ಯಾ? ಅಲ್ಲಿ ಹೋಗು, ನೀನು ವಾಪಸ್ ಹೋಗು. ಹಲೋ, ರೀಸನ್ ಗಮನಿಸಿ. ಇವತ್ತು ಎಷ್ಟು ಕುಟುಂಬದಲ್ಲಿ ನಾನು ನೋಡಿದ್ದೀನಿ, ಅವ್ರ ಮಕ್ಕಳನ್ನ ದೇವರು ಆರಿಸಿಕೊಂಡಿರ್ತಾರೆ, ತಂದೆ ತಾಯಿಗಳು ಅವರ ಸೇವೆಗೆ ಬಿಡಲ್ಲ, ತಂದೆ ತಾಯಿಗಳು ಅವನ ಸೇವೆಗೆ ಬಿಡಲ್ಲ. ಕಡೆಗೆ ನೋಡಿ ಅವನ ಲೈಫಲ್ಲಿ ಎಲ್ಲ ಫೇಲಿಯರ್ ಆಗಿರ್ತಾನೆ. ಮಾಂಸಿಕತೆ. ಒಂದು ವ್ಯಕ್ತಿಯನ್ನ ದೇವರು ಉಪಯೋಗ ಮಾಡೋದನ್ನ ನೋಡಿದ್ರೆ, ನಡಿಯಪ್ಪ ದೇವ್ರನ್ನ ಉಪಯೋಗ ಮಾಡಿದ್ರೆ ಮಾಡು, ವಿದ್ಯಾ ಸ್ವಲ್ಪ ನೋಡ್ಕೊ, ಬೆಳಿ, ಕತ್ತನ ಉಪಯೋಗ ಮಾಡುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ್ರಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಇದು ಇವನ್ ಮಾತ್ರ ಅಲ್ಲ, ಯೋನತಾನು, ಸೌಲನ ಮಗ ಯೋನತಾನ್ ಇದ ನೋಡ್ರಿ, ಅವನು ನೀತಿವಂತನು. ಅವನ ನೀತಿವಂತನಾಗಿದ್ದರೂ ಕೂಡ ಅವನ್ ಮಾಡಿದ ತಪ್ಪೇನು ಗೊತ್ತಾ? ಅವನಿಗೆ ಚೆನ್ನಾಗಿ ಗೊತ್ತು ನಮ್ಮ ಅಪ್ಪನ ಮೇಲೆ ದೇವರ ಆತ್ಮನ ಇಲ್ಲ ಅಂತ. ಯಾಕಂತಂದ್ರೆ ಅಶುದ್ಧಾತ್ಮ ಹಿಡ್ಕೊಂಡು ಆಡ್ತಾವನೆ. ಅದ ನೋಡಿದ ಯಾರು? ಯೋನತಾನ್ ನೋಡ್ತಾ ಇದ್ದಾನೆ. ಆವಾಗಲೇ ಗೊತ್ತಾಯ್ತು ಅವನಿಗೆ, ನಮ್ಮ ಅಪ್ಪನ ಮೇಲೆ ಇರುವಂತ ಅಭಿಷೇಕ ಇನ್ನು ಮೇಲೆ ಹೋಗಿದೆ, ಪವಿತ್ರ ಆತ್ಮ ನಮ್ಮ ಅಪ್ಪನ ಮೇಲೆ ಇಲ್ಲ, ಹೊಂಟೋಗಿದ್ದಾನೆ. ದೇವರು ಇವನ್ ನಮ್ಮ ಅಪ್ಪನ ತಳ್ಳಿಬಿಟ್ಟವನ ಅಂತ ಗೊತ್ತು. ಆದರೆ ದಾವೀದನ್ನ ನೋಡಿದಾನೆ, ದಾವೀದನ ಮೇಲೆ ದೇವರ ಅಭಿಷೇಕ ಇದೆ. ದಾವೀದನು ಗೋಲಿಯಾತನ್ನ ಒಡೆದು ಬಿಸಾಡ್ತಾ ಇದ್ದಾನೆ. ಈಗ ನಮ್ಮ ಅಪ್ಪನ ಮೇಲೆ ದೇವರ ಆತ್ಮನ ಇಲ್ಲ, ಈ ದಾವೀದನ ಮೇಲೆ ಇದ್ದಾನಂತ ಗೊತ್ತು. ಅವನು ರಾಜ್ಯದಲ್ಲಿ ಯುದ್ಧ ಪುರುಷ, ಮಗ ಅನ್ನುವುದು ಎರಡನೇದು. ರಾಜ್ಯದಲ್ಲಿ ಅವನು ಇಸ್ರಾಯೇಲ್ ಪಟ್ಟಾಳದ ಸೇನಾಪತಿ. ಅವನು ಏನ್ ಮಾಡಬೇಕಿತ್ತು? ಸೌಲನ್ನ ಬಿಟ್ಬಿಟ್ಟು ದಾವೀದನ ಹಿಂದೆ ಬಂದು ನಿಂತಿರ್ಬೇಕಿತ್ತು. ಯಾಕಂತಂದ್ರೆ ದೇವರು ಉಪಯೋಗ ಮಾಡುವುದು ಅವನನ್ನ, ನಮ್ಮ ಅಪ್ಪನಲ್ಲ, ಇವನು ಉಪಯೋಗ ಮಾಡ್ತಾ ಇದ್ದಾನೆ. ಆದ್ರಿಂದ ಇವನ ಹಿಂದೆ ನಾನು ನಿಂತ್ಕೋಬೇಕು ಅಂತ ನಿಂತ್ಕೋಬೇಕಿತ್ತು.
ಆದರೆ ಏನ್ ಗೊತ್ತಾ, ನಮ್ಮ ಅಪ್ಪನ ಹೆಂಗ್ ಬಿಟ್ಟು ಬರುವುದು, ನಮ್ಮ ಅಪ್ಪನ ಹೆಂಗ್ ಬಿಟ್ಟು ಬರೋದು, ನಮ್ಮ ಅಪ್ಪನ ಹೆಂಗ್ ಬಿಟ್ಟು ಬರುವುದು ಅಂತ ಹೇಳಿ ಮಾಂಸಿಕತೆ ಅವನ ಅಪ್ಪನ ಹಿಂದೆನೆ ನಿಂತ್ಕೊಂಡ. ದೇವರ ವಾಕ್ಯ ಹೇಳ್ತಾ ಇತ್ತೆ, ಸೌಲನ ಮಕ್ಕಳು 3 ಜನ ನೀತಿವಂತರೇನೆ, ಆದರೆ ಸೌಲನು ಸತ್ತೋದ. ಸೌಲನ ಜೊತೆ ಸೇರಿ ಯೋನಾತಾನನು, ನೀತಿವಂತನಾದ ಯೋನಾತಾನನು ಕೂಡ ಸತ್ತೋದ. ಕಾರಣ ಏನ್ ಗೊತ್ತಾ, ಆತ್ಮ ಹೇಳುವುದಿಗೆ ವಿಧೇಯರಾಗಲಿಲ್ಲ, ಮಾಂಸ ಹೇಳಿದಿಗೆ ಅವನು ವಿಧೇಯರಾಗಿದ್ದರಿಂದ. ಪ್ರಿಯ ದೇವ ಮಕ್ಕಳೇ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16-17 ವಚನ ಓದಿಕೊಳ್ಳುವ. ಗಲಾತ್ಯದವರಿಗೆ 5ನೇ ಅಧ್ಯಾಯ 16-17 ವಚನ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಪವಿತ್ರಾತ್ಮನ್ನ ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಶರೀರ ಭಾವ ಅಭಿಲಾಷಿಸುವುದು ಆತ್ಮಕ್ಕೆ ವಿರುದ್ಧವಾದದ್ದು. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಇದು ಒಂದಕ್ಕೊಂದು ಹೋರಾಡುತ್ತವೆ. ಹಲ್ಲೆಲೂಯಾ. ಇದೀನ ಇಲ್ಲಿ ಎಲಿಯಾಬನಿಗೆ ಗೊತ್ತು, ಅಭಿಷಕ್ತನು ನಾನಲ್ಲ, ನನ್ನ ತಮ್ಮನಾದಂತ ದಾವೀದನೇ ಅಭಿಷಕ್ತನು ಅಂತ ಎಲಿಯಾಬನಿಗೆ ಗೊತ್ತು. ಆದರೂ ಕೂಡ ದಾವೀದನಿಗೆ ಸಲೀಟ್ ಹೊಡೆಯಕ್ಕೆ ಆಯ್ತಾ ಇಲ್ಲ, ಕೈ ಕೊಸ್ರೋಗಿ ಬಂದ್ಬಿಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ತಮ್ಮನ್ನ ನನ್ನ ಮೇಲೆ ದೇವರ ಅರಸನಾಗಿ ಅಭಿಷೇಕ ಮಾಡಿದಾನಂತ ಗೊತ್ತು. ಆದರೂ ಕೂಡ ಅರಸನಾಗಿ ಅಂಗೀಕಾರ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಕಾರಣ ಸಲೀಟ್ ಹೊಡಿಬೇಕಲ್ಲ. ಸಾರ್, ಎಸ್ ಸರ್ ಅಂತ, ನನ್ನ ತಮ್ಮ, ನನ್ನ ಚಿಕ್ಕವನು, ನಾನೇ ಅವನಿಗೆ ಚಡ್ಡಿ ಹಾಕ್ಸಿದ್ದು, ನಾನೇ ಅವನಿಗೆ ಸ್ನಾನ ಮಾಡಿಸಿದ್ದು, ಎಲ್ಲ ಮಾಡಿದ ನಾನೇ. ಈಗ ಇವನ ಮುಂದೆ ಚಾಲಿ ಕೈ ಬರ್ತಾ ಇದೆ. ಕಾರಣ ಏನಲ್ಲಿ ಮಾಂಸ ಅಭಿಲಾಷೆ. ಬಟ್ ಆತ್ಮ ಅಭಿಲಾಷಿಸುವುದೇನು ಗೊತ್ತಾ, ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನ ಬಳಿಯಲ್ಲಿ ಹೋಗ್ತಿದ್ದಾನೆ. ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ನೀನ್ ಯಾಕೆ ನನ್ನ ಹತ್ರ ಬಂದಿದ್ದೀ? ನಾನಲ್ಲವೇ ನಿನ್ನ ಹತ್ರ ಸ್ನಾನ ಮಾಡಿಸ್ಕೋಬೇಕು. ಯೇಸು ಏನ್ ಹೇಳಿರ್ತಾನೆ, ಹೌದು, ಆದರೆ ನನ್ನನ್ನು ಕಳಿಸಿಕೊಟ್ಟಿದ್ದು ನನ್ನ ತಂದೆ ಇದ್ದಾನಲ್ಲ, ನನಗೆ ಹೇಳಿದ್ದಾನೆ, ಯಪ್ಪ ನೀನು ನನ್ನ ಮಗನು, ಸರ್ವ ಸೃಷ್ಟಿಗೆ ಯಜಮಾನನು. ಆದರೂ ಈ ಭೂಮಿಗೆ ಹೋಗ್ತಾ ಇದೆಯಲ್ಲ, ಅಲ್ಲಿ ನಾನು ಏನಿಟ್ಟಿದ್ದೇನೋ ಅದನ್ನೇ ನೀನು ಪಾಲಿಸಬೇಕು. ಆದ್ದರಿಂದ ಈಗ ಲೋಕದಲ್ಲಿರುವಂತ ಎಲ್ಲರಿಗೂ ಬೆಂಕಿಯಿಂದ ಅಭಿಷೇಕ ಮಾಡಿಸುವಾತನು ನೀನೇ ಆಗಿದ್ರು ಕೂಡ ಸ್ನಾನಿಕನಾದ ಯೋಹಾನ ಬಳಿಯಲ್ಲಿ ಹೋಗಿ ನೀನು ದೀಕ್ಷೆ ತಗೋಬೇಕಪ್ಪ ಅಂದಾಗ, ಇವನಿಗೆ ಕೈ ಉಂಟು ಮಾಡಿದ್ದು ನಾನು, ಇವನಿಗೆ ಕಾಳು ಉಂಟು ಮಾಡಿದ್ದು ನಾನು, ಇವನಿಗೆ ಕಣ್ಣು, ಇವನಿಗೆ ದೇಹ ಎಲ್ಲ ಉಂಟು ಮಾಡಿದ್ದು ನಾನು. ಉಂಟು ಮಾಡಿದ ನಾನೇ ಹೋಗಿ ಈಗ ಇವನ ಹತ್ರ ಜಿಸ್ನ ತಗೋಬೇಕು. ಯಾಕಂದ್ರೆ ಅದು ದೇವರ ಚಿತ್ತ. ಆದ್ದರಿಂದ ಯೇಸು ಹೇಳ್ತಾ ಇದ್ದಾನೆ, ಯಪ್ಪ ಈಗ ಸ್ವಲ್ಪ ಸ್ಥಳ ಕೊಡು, ನನಗೆ ದೀಕ್ಷೆ ಮಾಡಿಸ್ಬಿಡು. ಯಾಕಂತಂದ್ರೆ ಬೆಂಕಿಯಿಂದ ದೀಕ್ಷೆ ಸ್ನಾನ ಮಾಡಿಸುವುದಿಗೆ ನನಗೆ ಕೊಟ್ಟಿದ್ದ ಕರ್ತನು ನನ್ನ ತಂದೆ, ನೀರಿನಿಂದ ದೀಕ್ಷೆ ಸ್ನಾನ ಮಾಡಿಸುವುದಿಗೆ ನಿನಗೆ ಆತನ ಅಧಿಕಾರನ ಕೊಟ್ಟಿದ್ದಾನಪ್ಪ. ನಾನು ನಿನಗಿಂತ ದೊಡ್ಡವನೇ, ಆದರೂ ಈ ಸೇವೆ ನಿನಗೆ ಕೊಡಲ್ಪಟ್ಟಿರುವುದರಿಂದ ನನ್ನನ್ನು ತಗ್ಗಿಸಿಕೊಳ್ತೀನಿ ಅಂತ ಹೇಳಿ ಯೇಸು ನೀರಲ್ಲಿ ಮುಳುಗಿ ಎದ್ದು ಬಂದಾಗ
ಪವಿತ್ರಾತ್ಮನು ಪಾರಿವಾಳದಂತೆ ಯೇಸುವಿನ ಮೇಲೆ ಇಳಿದು ಬಂದ. ನಿನ್ನ ಜೀವಿತದಲ್ಲಿ ಪವಿತ್ರಾತ್ಮನ ನೋಡ್ಬೇಕಾ? ಪವಿತ್ರಾತ್ಮನ ಕಾಣ್ಬೇಕಾ? ಬೇಡವಾ? ನೋಡ್ಬೇಕಲ್ಲ. ಎಲ್ಲದರಲ್ಲಿ ಪವಿತ್ರಾತ್ಮನ ಅನುಭವಿಸ್ಬೇಕಲ್ಲ. ಹಾಗಾದ್ರೆ ನಿನ್ನ ಮನಸ್ಸು ಮಾಂಸವು ಏನು ಹೇಳ್ತದ ಅದನ್ನ ಬಯಸದೆ ನಿನ್ನಲ್ಲಿ ಇರುವಂತ ದೇವರ ಆತ್ಮನು ಏನು ಹೇಳ್ತಾ ಇದ್ದಾಳೆ ಅದನ್ನ ಗಮನಿಸಿ. ಆಮೇಲೆ ಶರೀರ ಭಾವದ ಅಭಿಲಾಷೆಯನ್ನ ನೆರವೇರಿಸುವವರು ನಾಶವಾಗ್ತಾರೆ. ಆದರೆ ದೇವರ ಆತ್ಮನಿಂದ ನಡೆಸಲ್ಪಡುವವರು ದೇವರ ಮಕ್ಕಳಾಗಿರುತ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾವು ಈ ಮಾಂಸವನ್ನು ಹೊಂದಿದ್ದೇವೆ, ಆತ್ಮವನ್ನು ಹೊಂದಿದ್ದೇವೆ. ಇದು ಎರಡು ಯಾವಾಗಲೂ ಒಂದಕ್ಕೊಂದು ಹೋರಾಡ್ತಾನೆ ಇರ್ತದೆ. ಅಂದ್ರೆ ಉಪವಾಸ ಮಾಡಬೇಕು ಅಂತ ಮಾಂಸ ಆತ್ಮ ಹೇಳಿದ್ರು, ಶರೀರ ಬೇಕು ಅನ್ನುತ್ತದೆ. ಇದೆಲ್ಲ ಸಾಮಾನ್ಯವಾದ ವಿಷಯಗಳು, ದೊಡ್ಡ ವಿಷಯಗಳಲ್ಲ ಇದು. ದೊಡ್ಡ ವಿಷಯಗಳೇನು ಗೊತ್ತಾ? ಅರಸನಾಗಿ ಅಪ್ಪ ಇದ್ದಾನೆ ಹೆಸರಿಗೆ, ಆದ್ರೆ ಅಭಿಷೇಕ ಇನ್ನೊಬ್ಬನ ಮೇಲೆ ಇದೆ. ಅಪ್ಪನ್ನ ಬಿಟ್ಬಿಟ್ಟು ನನ್ನ ನಂತರ ಬಂದಿದಂತ ಒಬ್ಬನ ಹಿಂದೆ ಹೋಗಿ ಸಲಿ ನೋಡ್ಕೊಂಡು ನಿಂತ್ಕೋಬೇಕು ಅಂತಂದ್ರೆ ಅದು ಸಾಮಾನ್ಯವಾಗಿ ಅದು ನೆರವೇರುವುದಿಲ್ಲ. ಅದು ಯಾರನ್ನ ದೇವರ ಆತ್ಮನ ನಡೆಸುತ್ತಾನೋ ಅವರಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ನಮ್ಮಲ್ಲಿ ಆತ್ಮನೂ ಇದ್ದಾನೆ, ಶರೀರವೂ ಇದೆ. ನೀವು ಯಾವುದಕ್ಕೆ ವಿಧೇಯರಾಗ್ತೀರಿ ಅನ್ನೋದು ಮುಖ್ಯ. ಆಮೇಲೆ ಹಲ್ಲೆಲೂಯಾ.